Hello my dear friends and my dear students, welcome to our YouTube channel Civil with Sudheer. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಇದು ಮೆಗಾ ಸೀರೀಸ್ ಇದೆ, ಮೆಗಾ MCQ ಸೀರೀಸ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಹೈಡ್ರಾಲಜಿ ಅಂಡ್ ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ಮೇಲೆ ಈ 50 ಇಂಪಾರ್ಟೆಂಟ್ ಕ್ವೆಶ್ಚನ್ ಏನಿದೆ ಅದರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ರೈಟ್, ಪ್ರೀವಿಯಸ್ ಒಂದು ಕ್ಲಾಸ್ ಹಾಕಿದ್ದೆ, ಅದು ಆಲ್ರೆಡಿ ಏನಂತಾರೆ ನೀವೆಲ್ಲರೂ ನೋಡಿದ್ದೀರಾ ಅಂತ ಅನ್ಕೋತೀನಿ. ಗ್ರೌಂಡ್ ವಾಟರ್ ಹೈಡ್ರಾಲಜಿ ಮೇಲೆ ಹಾಕಿರೋದು. ಸೊ ಗ್ರೌಂಡ್ ವಾಟರ್ ಮೇಲೆ ಇವತ್ತು ಹೈಡ್ರಾಲಜಿ ಅಂಡ್ ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಇದೆ. ಪ್ರಾಬ್ಲಮ್ಸ್ ಥಿಯರಿ ಎಲ್ಲಾನು ಇದೆ. ಇದು ವೆರಿ ಇಂಪಾರ್ಟೆಂಟ್ ಫಾರ್ RWS AE ಮತ್ತೆ AEE ಗೆ ಆ ಸಿಲೆಬಸ್ಗೆ ವೆರಿ ಇಂಪಾರ್ಟೆಂಟ್ ಇದೆ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ಫಸ್ಟ್ ಕ್ವೆಶ್ಚನ್, ದ ರಿಟರ್ನ್ ಪೀರಿಯಡ್ ಫಾರ್ annual maximum flood of a given magnitude is 8 years. ನೋಡಿ, ಇವು ಪ್ರಾಬ್ಲಮ್ಸ್ ಎಲ್ಲ ಫ್ಲಡ್ ಮೇಲೆ ಇದೆ, ಆಮೇಲೆ ಪ್ರಿಸಿಪಿಟೇಷನ್ ಮೇಲೆ, ರನ್ ಆಫ್ ಮೇಲೆ, ಇನ್ಫಿಲ್ಟ್ರೇಷನ್ ಮೇಲೆ ಆಯ್ತಾ. ಇವೆಲ್ಲ ಪ್ರಾಬ್ಲಮ್ಸು ಇವತ್ತಿನ ಕ್ಲಾಸಲ್ಲಿ ಮಾಡಿಸ್ತೀನಿ ನಾನು. ಸೊ ಈ ಕ್ವಶನ್ ಅಲ್ಲಿ ಏನು ಕೇಳ್ತಾ ಇರೋದು ಅಂತಂದ್ರೆ, ದ ಪ್ರೊಬಬಿಲಿಟಿ ದಟ್ ದ ಫ್ಲಡ್ ಮ್ಯಾಗ್ನಿಟ್ಯೂಡ್ ವಿಲ್ ಬಿ ಎಕ್ಸೀಡೆಡ್ ಒನ್ಸ್ ಡ್ಯೂರಿಂಗ್ ದ ನೆಕ್ಸ್ಟ್ 5 years. ಸೊ ಇದು ಕೇಳ್ತಾ ಇರೋದು. ಈಗ ನಾವು ಇದನ್ನ ಯಾವ ಥರ ಮಾಡಬೇಕು? ಸಿಂಪಲ್ ಆಗಿ ನೋಡಿ, ಫಸ್ಟು ಟಿ ಎಷ್ಟು ಕೊಟ್ಟಿದ್ದಾರೆ? ಟಿ ಇಸ್ ನಥಿಂಗ್ ಬಟ್ ಟೈಮ್ ಆಯ್ತಾ. ಮ್ಯಾಗ್ನಿಟ್ಯೂಡ್ ಟೈಮ್ ಎಷ್ಟಿದೆ? 8 years ಇದೆ. ಸೊ ದಿಸ್ ಈಸ್ 8 years. ಓಕೆ, ಸೊ ಇದು 8 years ಇದೆ. ಸೊ ಇದು 8 years ಇದ್ದಾಗ ಈಗ ಪ್ರೊಬ್ಯಾಬಿಲಿಟಿ ಅಂತ ನಮ್ಗೆ ಗೊತ್ತಿದೆ. ಪ್ರೊಬ್ಯಾಬಿಲಿಟಿ ಏನು ಕೇಳ್ತಾ ಇರೋದು ಅವರು ಇಲ್ಲಿ ಕ್ವಶನ್ ಅಲ್ಲಿ ನೋಡಿ. ರೈಟ್, ಸೊ ವಾಟ್ ವಿಲ್ ಬಿ ದ ಪ್ರೊಬ್ಯಾಬಿಲಿಟಿ ದಟ್ ಆಕ್ಚುಲಿ ಫ್ಲಡ್ ಮ್ಯಾಗ್ನಿಟ್ಯೂಡ್ ವಿಲ್ ಬಿ ಒನ್ಸ್ ಡ್ಯೂರಿಂಗ್ ದ ನೆಕ್ಸ್ಟ್ 5 years ಅಂತ ಕೇಳ್ತಾ ಇರೋದು. ಓಕೆ, ಸೊ ನೆಕ್ಸ್ಟ್ 5 years ಅಂತ ಕೇಳಿದಾಗ ಈ ಪ್ರೊಬ್ಯಾಬಿಲಿಟಿದು 1/t ಅಂತ ನಾನು ಮಾಡ್ತೀನಿ. ಓಕೆ, ಸೊ ಏನಾಗುತ್ತೆ? ಇದು 1/8 ಆಗುತ್ತೆ. ರೈಟ್, ಸೊ Q ಈಕ್ವಲ್ಸ್ ಟು 1 minus P. ರೈಟ್, ಸೊ 1 minus 1/8 ಆಗುತ್ತೆ. ಸೊ ಎಷ್ಟಾಗುತ್ತೆ? ಇದು 0.875. ಓಕೆ, 0.875. ಸೊ ಈಗ ಇಲ್ಲಿ ಬರೀತೀನಿ ನೋಡಿ. ಈಗ ಇದು 8 ವರ್ಷದಾಯ್ತು. ಈಗ ನೆಕ್ಸ್ಟ್ 5 years probability that this flood exceed once during 5 years during the next 5 years. ಓಕೆ, ಗೊತ್ತಾಯ್ತಾ? ಈಗ ಯಾವ ಥರ ಮಾಡಬೇಕು? 1 minus Q to the power of n. ಸೊ ಏನಿದೆ ಇದು? 1 minus, ಸೊ ಎಷ್ಟಿದೆ Q? 0.875. ರೈಟ್, ಸೊ ಪವರ್ ಟು 5. ಸೊ ಇದು ಎಷ್ಟಾಗುತ್ತೆ? 0.487 ಈಸ್ ದ ಆನ್ಸರ್. ನೋಡಿ, ಇದಕ್ಕೆ ಏನಂತೀವಿ ನಾವು ಅಂತಂದ್ರೆ ರಿಸ್ಕ್ ಫ್ಯಾಕ್ಟರ್ ಅಂತ ಅನ್ಬೋದು ಅಥವಾ ರಿಸ್ಕ್ ಅಂತ ಅನ್ಬೋದು. ಓಕೆ, ಸೊ 0.487 is the answer for this question. Then a tropical cyclone in a northern hemisphere is a wind stream with high pressure zone of anti-clockwise or high pressure zone of clockwise, low pressure and anti-clockwise. ಸಿಂಪಲ್ ಆಗಿದೆ, ಇದಕ್ಕೆ ನೀವೆಲ್ಲರೂ ತಿಳ್ಕೋಬೇಕು. ಸೊ ಸೈಕ್ಲೋನು ಸೈಕ್ಲೋನ್ಗೆ ಏನು 2 ಪಾಯಿಂಟ್ ಇದೆ ನೋಡಿ. ಯಾವುದು? ಟ್ರೋಪಿಕಲ್ ಸೈಕ್ಲೋನ್ಗೆ ಯಾವತ್ತೂ ಇದು ಲೋ ಪ್ರೆಷರ್ ಇರುತ್ತೆ, ಲೋ ಪ್ರೆಷರ್ ಆಯ್ತಾ. ಸೊ ಲೋ ಪ್ರೆಷರ್ ಇರುತ್ತೆ. ಬಟ್ ಸೆಕೆಂಡ್ ಇನ್ನೊಂದು ಪಾಯಿಂಟು, ವಿಂಡ್ಸ್ ಏನಿರುತ್ತೆ ನೋಡಿ, ವಿಂಡ್ಸು ಯಾವತ್ತೂ ಯಾವ ಥರ ಇರುತ್ತೆ ಅಂತಂದರೆ ಆ್ಯಂಟಿ ಕ್ಲಾಕ್ ವೈಸ್ ಇರುತ್ತೆ ಆಯಿತಾ. ಆ್ಯಂಟಿ ಕ್ಲಾಕ್ ವೈಸ್ ಇರುತ್ತೆ. ಇದು ಎಲ್ಲರೂ ನೆನಪಿಟ್ಕೊಳ್ಳೋ ಇಂಪಾರ್ಟೆಂಟ್ ಪಾಯಿಂಟ್. ರೈಟ್, ನಾರ್ತನ್ ಹೆಮಿಸ್ಫಿಯರ್ ಅಲ್ಲಿ ಇರುತ್ತೆ, ಸೌತಲ್ಲಿ ಇದ್ರದ್ದು ಕ್ಲಾಕ್ ವೈಸ್ ಇರುತ್ತೆ. ಗೊತ್ತಾಯ್ತಾ? ಸೊ ಇದಕ್ಕೆ ಯಾವ್ದಾಗುತ್ತೆ? ಲೋ ಪ್ರೆಷರ್ ಝೋನ್ ಆಫ್ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಇದ್ರೆ ಅದನ್ನು ಟ್ರೋಪಿಕಲ್ ಸೈಕ್ಲೋನ್ ಅಂತ ಅಂತೀವಿ ನಾವು. ನೆಕ್ಸ್ಟ್ ಕ್ವಶನ್, the intensity of a rainfall and the time interval of a typical storm are. ಇದು ಟೈಮ್ ಇಂಟರ್ವಲ್ ಇದೆ, ಇದು ಇಂಟೆನ್ಸಿಟಿ ಆಫ್ ದಿ ರೇನ್ಫಾಲ್ ಇದೆ. ಇಲ್ಲಿ ಕ್ಯಾಲ್ಕುಲೇಟ್ ಏನು ಮಾಡಬೇಕಂದ್ರೆ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಆಫ್ ದ ರೇನ್ಫಾಲ್ ಫಾರ್ 20 minutes ಡ್ಯೂರೇಷನ್ ಆಫ್ ದ ಸ್ಟಾರ್ಮ್. 20 minute ಡ್ಯೂರೇಷನ್ ಅಂತ ಕೇಳ್ತಾ ಇರೋದು ಆಯ್ತಾ. ನೋಡಿ, ಈಗ ನಾನು ಇಲ್ಲೇ ಬರಿತೀನಿ ಸೊ ದಟ್ ನಿಮಗೂ ಅರ್ಥ ಆಗುತ್ತೆ. ಈಗ ಮ್ಯಾಕ್ಸಿಮಮ್ ಇಂಟೆನ್ಸಿಟೀಸ್ okay, of rainfall, maximum intensity of rainfall
fall for 2 consecutives ಆಯ್ತಾ 2 consecutives ತಗೊಳ್ಬೇಕಾಗುತ್ತೆ. ಯಾಕೆ ಗೊತ್ತಾ, ಇಲ್ಲಿ 10 ಮಿನಿಟ್ ಇಂಟರ್ವಲ್ ಇದೆ, ಇದೆಲ್ಲ 10 ಮಿನಿಟ್ಸ್ ಇಂಟರ್ವಲ್ ಇದೆ. ಬಟ್ ಇಲ್ಲಿ ಅವ್ರು ಕೇಳಿರೋದು 20 ಮಿನಿಟ್ಸ್ ಡ್ಯೂರೇಷನ್ ಆಫ್ ದಿ ಸ್ಟಾರ್ಮ್ ಅಂತ ಕೇಳ್ತಾ ಇರೋದು. ಓಕೆ, ಸೊ ಅದಕ್ಕೆ ಏನಾಗುತ್ತೆ ಅಂತಂದ್ರೆ ಈಗ 10 ಮಿನಿಟ್, ಓಕೆ, ಕನ್ಸಿಕ್ಯೂಟಿವ್ 10 ಮಿನಿಟ್ ತೊಗೊಂಡ್ರೆ ಏನಾಗುತ್ತೆ 2.2 mm ಪರ್ ಮಿನಿಟ್ ಇದೊಂದು ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ಇದೊಂದು ಬರುತ್ತೆ ರೈಟ್, ಮತ್ತೆ ಇದೊಂದು ಬರುತ್ತೆ. ಓಕೆ, 1.5 mm ಪರ್ ಮಿನಿಟ್. ಓಕೆ, ಪರ್ ಮಿನಿಟ್ ಇವೆರಡು ಬರುತ್ತೆ. ಸೊ ಯಾಕೆಂದ್ರೆ ಇಲ್ಲಿ 20 ಆಮೇಲೆ ಇದು ಇಲ್ಲಿ 20-30 ರೈಟ್. ಸೊ ಇವು ಎರಡು ನಾವು ತಗೊಳ್ಬೇಕಾಗುತ್ತೆ, ಯಾಕೆಂದ್ರೆ 10 ಮಿನಿಟ್ಸ್ ಡ್ಯೂರೇಷನ್ ಇದೆ. ಓಕೆ, ಸೊ ಈಗ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ನಮ್ಗೆ ಅದೇ ಬೇಕು ತಾನೆ ರೈಟ್. ನಮಗೆ ಏನು ಬೇಕಾಗಿದೆ, ಮ್ಯಾಕ್ಸಿಮಮ್ ಇಂಟೆನ್ಸಿಟಿ. ಸೊ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಫಾರ್ 20 ಮಿನಿಟ್ ರೈಟ್, ಅದೆಷ್ಟಾಗುತ್ತೆ, ಸಿಂಪಲ್ ಫಾರ್ಮುಲಾ ಇದೆ. ಟೋಟಲ್ ಡೆಪ್ತ್ ಏನಿದೆ, ಟೋಟಲ್ ಡೆಪ್ತು ಡಿವೈಡೆಡ್ ಬೈ ನಾವೇನು ಮಾಡಬೇಕು, ಟೋಟಲ್ ಟೈಮ್ ಮಾಡಬೇಕಾಗುತ್ತೆ. ಟೋಟಲ್ ಟೈಮ್ ಗೊತ್ತಾಯ್ತಾ. ಸೊ ಈಗ ಟೋಟಲ್ ಡೆಪ್ತ್ ಎಷ್ಟಿದೆ ಅದನ್ನು ನಾವು ಇಲ್ಲಿ ಬರ್ಕೊಳ್ಳೋಣ. ನಾನು ಇಲ್ಲಿ ಬರಿತೀನಿ ನೆಕ್ಸ್ಟ್ ಇದರಲ್ಲಿ. ಸೊ ಟೋಟಲ್ ಟೈಮ್ ಎಷ್ಟಿದೆ, 2.2 ಇಂಟು 10 ಮಾಡ್ತೀನಿ ನಾನು, ಯಾಕೆ ಟೈಮ್ ಡ್ಯೂರೇಷನ್ ಎಷ್ಟಿದೆ 10 ಇದೆ. ಸೊ ಪ್ಲಸ್ 1.5 ಇಂಟು 10 ಮಾಡ್ತೀನಿ, ಡಿವೈಡೆಡ್ ಬೈ ಏನು ಮಾಡ್ತೀನಿ, 2 ಸಲ ಡ್ಯೂರೇಷನ್ ತಗೋತಾ ಇದ್ದೀನಿ, ಅದಕ್ಕೆ 10 + 10 ಮಾಡ್ತೀನಿ. ಸೊ 1.85 mm ಪರ್ ಮಿನಿಟ್ ಇದ್ರದ್ದು ಇಂಟೆನ್ಸಿಟಿ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಅ ವಾಟ್ maximum intensity. So 1.85 is the answer for this question. Okay, next question. Match list 1 and list 2. Select the correct answer using the code. ಈಗ ಲಿಸ್ಟ್ 1 ಇದೆ, ಲಿಸ್ಟ್ 2 ಇದೆ, ತುಂಬಾ ಇಂಪಾರ್ಟೆಂಟ್ ಇದೆ ಇವು. ನಿಮಗೆ ಏನಾದರೂ ಡೆಫಿನೇಷನ್ಸ್ ಕ್ಲಿಯರ್ ಆಗುತ್ತೆ. ರೇನ್ಫಾಲ್ ಇಂಟೆನ್ಸಿಟಿ ನೀವು ಯಾವುದರಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ, ರೇನ್ಫಾಲ್ ಇಂಟೆನ್ಸಿಟಿ ರೈಟ್. ಸೊ ರೇನ್ಫಾಲ್ ಇಂಟೆನ್ಸಿಟಿ ನಾವು ಯಾವುದರಿಂದ ಮಾಡ್ತೀವಿ, ರೇನ್ಫಾಲ್ ಇಂಟೆನ್ಸಿಟಿ ಆಮೇಲೆ ರೇನ್ಫಾಲ್ ಎಕ್ಸೆಸ್, ಆಮೇಲೆ ರೇನ್ಫಾಲ್ ಎವರೇಜಿಂಗ್, ಮಾಸ್ ಕರ್ವ್, ಇವು 4 ಇದೆ ರೈಟ್. ಇವು 4ಕ್ಕೆ ಏನಂತಂದ್ರೆ ನಾವೇನು ಮಾಡಬೇಕಿದೆ ಇಲ್ಲಿ ಆಯ್ತಾ, ನಾವು ಏನು ಮಾಡಬೇಕು, ಮ್ಯಾಚ್ ಮಾಡೋದಿದೆ. ಸೊ ರೇನ್ಫಾಲ್ಗೆ ಯಾವುದಿದೆ, ರೇನ್ಫಾಲ್ ಈಸ್ ಹೈಡ್ರೋಗ್ರಾಫ್. ಸೊ P ಈಸ್ 3 ಆಗುತ್ತೆ. ಓಕೆ, ಆಮೇಲೆ ರೇನ್ಫಾಲ್ ಎಕ್ಸೆಸ್ ಏನಾಗುತ್ತೆ, ಡೈರೆಕ್ಟ್ ರನ್ ಆಫ್ ಹೈಡ್ರೋಗ್ರಾಫ್ ಆಗುತ್ತೆ. ರೇನ್ಫಾಲ್ ಎಕ್ಸೆಸ್ ರೈಟ್, ಅದೇನಾಗುತ್ತೆ, ಡೈರೆಕ್ಟ್ ರನ್ ಆಫ್ ಹೈಡ್ರೋಗ್ರಾಫ್ ಆಗುತ್ತೆ. ಸೊ P ಈಸ್ 4. ಸೊ ನೆಕ್ಸ್ಟ್ ರೇನ್ಫಾಲ್ ಎವರೇಜಿಂಗು ಏನಾಗುತ್ತೆ, ಅದು ಐಸೋ ಹೈಟ್ಸ್ ಆಗುತ್ತೆ ರೈಟ್, ಐಸೋ ಹೈಟ್. ಸೊ 1 ಆಗುತ್ತೆ ಅದು. ಸೊ ಇನ್ನೊಂದು ಯಾವುದು, ಮಾಸ್ ಕರ್ವ್ ಕ್ಯುಮ್ಯುಲೇಟಿವ್ ಎಕ್ಸೆಸಿವ್ ರೇನ್ಫಾಲ್ ಗೊತ್ತಾಯ್ತಾ. ಸೊ ಇದು 2 ಆಗುತ್ತೆ. ಸೊ B is the correct answer for this question. ನೋಡಿ, ರೇನ್ಫಾಲ್ ಇಂಟೆನ್ಸಿಟಿ, ರೇನ್ಫಾಲ್ ಎಕ್ಸೆಸ್, ರೇನ್ಫಾಲ್ ಎವರೇಜಿಂಗ್, ಮಾಸ್ ಕರ್ವ್, ಇದ್ರ ಮೇಲೆ ಗೊತ್ತಾಯ್ತು ಯಾವ್ಯಾವ್ದು ಅದಕ್ಕೆ ಯೂಸ್ ಮಾಡ್ತೀವಿ ಅಂತ. ನೆಕ್ಸ್ಟ್, a 1 hour rainfall of 10 cm magnitude at a station has a return period of 50 years. The probability that a 1 hour rainfall of magnitude 10 cm or more will occur in each of 2 successive years. ನೋಡಿ, ಇಲ್ಲಿ 2 ಕಂಡೀಷನ್ಸ್ ಕೊಟ್ಟಿದ್ದಾರೆ, ನಾನು ಇಲ್ಲಿ ಬರ್ಕೋತೀನಿ ಸೊ ದಟ್ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಏನು ಕೊಟ್ಟಿದ್ದಾರೆ ಅಲ್ಲಿ ಫಸ್ಟ್ ನೋಡೋಣ. ಸೊ ಏನಿದೆ ಇಲ್ಲಿ ನೋಡಿ. ಸೊ T ಈಕ್ವಲ್ಸ್ ಟು 50 ಇದೆ, ಇಲ್ಲಿ ನೋಡ್ಬೋದು ರೈಟ್. T ಈಸ್ ಈಕ್ವಲ್ ಟು 50 ಇಯರ್ಸ್ ಇದೆ. ನೆಕ್ಸ್ಟು ಪ್ರೊಬ್ಯಾಬಿಲಿಟಿ ಎಷ್ಟಿದೆ, ಪ್ರೊಬ್ಯಾಬಿಲಿಟಿ ನಾವು ನೋಡಿದಾಗ 1/50 ಆಗುತ್ತೆ. ಸೊ ಇದು 0.02. ನಾವು Q ಈಕ್ವಲ್ಸ್ ಟು ಕ್ಯಾಲ್ಕುಲೇಟ್ ಮಾಡಿದೀವಲ್ಲ ಇವಾಗ 1 - P ಎಷ್ಟಾಯ್ತು, ಇದು 0.98 ರೈಟ್. ಸೊ ಈಗ ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಮ್ಯಾಗ್ನಿಟ್ಯೂಡ್ 10 ಸೆಂಟಿಮೀಟರ್ ಆರ್ ಮೋರ್ ವಿಲ್ ಅಕರ್ ಇನ್ ಈಚ್ ಆಫ್ ದಿ 2 ಸಕ್ಸೆಸಿವ್ ಇಯರ್ಸ್ ಅಂತ ಕೇಳ್ತಾ ಇರೋದು. 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ 10 ಸೆಂಟಿಮೀಟರ್ ಆರ್ ಮೋರ್ ವಿಲ್ ಅಕರ್ in each of 2
each of 2 successive years. ಆಯ್ತಾ, ನಿಮಗೆ ತಿಳಿಯಂಗೆ ಕರೆಕ್ಟ್ ಬರಿತಾ ಇರೋದು ಅದಕ್ಕೆ. ಸೊ ಅವಾಗ ಏನಾಗುತ್ತೆ, ಇದು 1 ಮೈನಸ್ 0.98 ಹೋಲ್ ಸ್ಕ್ವೇರ್, ರೈಟ್. ಸೊ 0.0396 ಈಕ್ವಲ್ಸ್ ಟು 0.04 ಆಗುತ್ತೆ ಇದು, ರೈಟ್. 0.04 is the answer for this question. ಓಕೆ, 0.04. ಗೊತ್ತಾಯ್ತಾ? ನೋಡಿ, ತುಂಬಾ ಸಿಂಪಲ್ ಇದೆ, ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಷ್ಟೇ. ನೆಕ್ಸ್ಟ್ ಕ್ವಶನ್. ಎ ಕ್ಯಾಚ್ಮೆಂಟ್ ಮೇ ಬಿ ಐಡಲೈಸ್ ಆಸ್ ಎ ರೆಕ್ಟಾಂಗಲ್. ದೇರ್ ಆರ್ 3 ರೇನ್ ಗೇಜಸ್, 1 2 3 ಅಂತ ತಿಳ್ಕೊಳ್ಳೋಣ. ಓಕೆ, ಇನ್ಸೈಡ್ ರೇನ್ ಗೇಜಸ್ ಲೊಕೇಟೆಡ್ ಇನ್ಸೈಡ್ ದ ಕ್ಯಾಚ್ಮೆಂಟ್ ಆರ್ಬಿಟ್ರರಿ ಲೊಕೇಶನ್. ಆಯ್ತಾ, ಇದೊಂದು ಲೊಕೇಶನ್ ಇದೆ, ಈ ತರ ಇದೆ. ಎಸ್ಟಿಮೇಟೆಡ್ ಬೈ ದ ಪ್ರಿಸಿಪಿಟೇಷನ್ ಓವರ್ ದ ಕ್ಯಾಚ್ಮೆಂಟ್ ಇಸ್ ಎಸ್ಟಿಮೇಟೆಡ್ ಬೈ 2 ಮೆಥಡ್ಸ್. ಅರ್ಥಮೆಟಿಕ್ ಮೆಥಡ್ ಮತ್ತೆ ಥೀಸಿಸ್ ಪಾಲಿಗಾನ್ ಮೆಥಡ್. ಅರ್ಥಮೆಟಿಕ್ಗೆ PA ಅಂತೀನಿ, ಪಾಲಿಗಾನ್ಗೆ PT ಅಂತೀನಿ. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೇಳ್ತಾ ಇರೋದು. ಇವರಲ್ಲಿ ಯಾವ್ದು ಸ್ಟೇಟ್ಮೆಂಟ್ ಕರೆಕ್ಟ್ ಇರುತ್ತೆ ಅಂತ ಕೇಳ್ತಾ ಇರೋದು. ನೋಡಿ, ನಾನು ಸಿಂಪಲ್ ಆಗಿ ಹೇಳ್ತೀನಿ. ಓಕೆ, ತುಂಬಾ ಸಿಂಪಲ್ ಇದೆ ನೋಡಿ. ಈಗ ಸಾರಿ, ಸ್ಟೇಷನ್ಸು, ಆಯ್ತಾ, ಸ್ಟೇಷನ್ಸು ಯಾವ ಸ್ಟೇಷನ್ಸು? ಪ್ರಿಸಿಪಿಟೇಷನ್ ಸ್ಟೇಷನ್ಸು. ಓಕೆ, ಸೊ ಈಗ ಈ ಪ್ರಿಸಿಪಿಟೇಷನ್ ಸ್ಟೇಷನ್ಸು, ಆಯ್ತಾ, ಒಂದೇ ಕಡೆ ಇತ್ತು ಅಂತಂದ್ರೆ ಸೇಮ್ ವೇಟೇಜ್ ಇತ್ತು ಅಂತ ತಿಳ್ಕೊಳ್ಳಿ, ರೈಟ್. ಈಗ ಒಂದೇ ಕಡೆ ಇತ್ತು, ಇವೆರಡು ಎಲ್ಲ ಒಂದೇ ಕಡೆ ಇದೆ, ಸೇಮ್ ವೇಟೇಜ್ ಇದೆ, ಆಯ್ತಾ. ಆವಾಗ ಈ PA ಅಂದ್ರೆ ಮತ್ತೆ PT ಈಕ್ವಲ್ಸ್ ಇರುತ್ತೆ. ಅಂದ್ರೆ ಅರ್ಥಮೆಟಿಕ್ ಮೀನು, ಥೀಸಿಸ್ ಪಾಲಿಗಾನ್ ಮೆಥಡ್ ಎರಡು ಸೇಮ್ ಇರುತ್ತೆ, ಆಯ್ತಾ. ಸೊ ಇಫ್ ದ ವೇಟೇಜಸ್ ಆರ್ ನಾಟ್ ಗಿವನ್, ಆಯ್ತಾ, ವೇಟೇಜಸ್ ದೆನ್ ಮೋಸ್ಟ್ ಆಫ್ ದಿ ಟೈಮ್ ಏನಾಗುತ್ತೆ ಅಂತಂದ್ರೆ ವೇಟೇಜಸ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಅಥವಾ ಕೊಟ್ಟಿಲ್ಲ ಅಂತಂದ್ರೆ ಇದು ಇದರಿಗಿಂತ ಜಾಸ್ತಿ ಇರುತ್ತೆ. ಓಕೆ, ಸೊ ಬಟ್ ಒಂದೊಂದು ಟೈಮ್ ಏನಾಗುತ್ತೆ ಗೊತ್ತಾ, ಇದು ಇದರಿಗಿಂತ ಕಮ್ಮಿನೇ ಇರ್ಬೋದು. ಸೊ ಇದು ಯಾಕೆ ಈ ತರ ಚೇಂಜಸ್ ಆಗುತ್ತೆ ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದ ಲೊಕೇಶನ್ ವೇರ್ ದ ಪ್ರಿಸಿಪಿಟೇಷನ್ ಗೇಜಸ್ ಆರ್ ಲೊಕೇಟೆಡ್. ಸೊ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಇದು. ಸೊ ಇದನ್ನ ಎಕ್ಸಾಕ್ಟ್ ಆಗಿ ನಾವು ಡಿಫೈನ್ ಮಾಡಕ್ ಆಗೋದಿಲ್ಲ. ಸೊ ದೇರ್ ಇಸ್ ಎನ್ ನೋ ಡೆಫಿನೇಟ್ ರಿಲೇಶನ್ಶಿಪ್ ಬಿಟ್ವೀನ್ PA ಅಂಡ್ PT. ಗೊತ್ತಾಯ್ತಾ? ಸೊ ಇದಕ್ಕೆ ಇದು ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಅನ್ ಐಸೋ ಹೈಟ್ ಇಸ್ ಅ ಲೈನ್ ಜಾಯ್ನಿಂಗ್ ಪಾಯಿಂಟ್ಸ್ ಆಫ್. ಐಸೋ ಹೈಟ್ ಯಾವ್ದಿದೆ ಹೇಳ್ಬೋದಾ? ಐಸೋ ಹೈಟ್ ತುಂಬಾ ಸಿಂಪಲ್, ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆನ್ಸರ್ ಇದೆ. ಐಸೋ ಹೈಟ್, ರೈಟ್. ಲೈನ್ ಜಾಯ್ನಿಂಗ್ ದ ಪಾಯಿಂಟ್ಸ್ ಆಫ್ ಈಕ್ವಲ್ ರೇನ್ಫಾಲ್ ಡೆಪ್ತ್, ಅದನ್ನ ನಾವು ಐಸೋ ಹೈಟ್ ಅಂತ ಅಂತೀವಿ. ನೆಕ್ಸ್ಟ್ ಕ್ವಶನ್. ಹೈಟೋಗ್ರಾಫ್ ಇಸ್ ಅ ಗ್ರಾಫ್ ರಿಪ್ರೆಸೆಂಟಿಂಗ್ ವಾಟ್? ಹೈಟೋಗ್ರಾಫ್ ಏನ್ ರಿಪ್ರೆಸೆಂಟ್ ಮಾಡುತ್ತೆ? ಇಟ್ ಈಸ್ ವಾಟ್? ಪ್ಲಾಟ್ ಬಿಟ್ವೀನ್ ದ ರೇನ್ಫಾಲ್ ಇಂಟೆನ್ಸಿಟಿ ವರ್ಸಸ್ ಟೈಮ್, ರೈಟ್. ರೇನ್ಫಾಲ್ ಇಂಟೆನ್ಸಿಟಿ ವರ್ಸಸ್ ಟೈಮ್, ಇದು ರೇನ್ಫಾಲ್ ಇಂಟೆನ್ಸಿಟಿ ವರ್ಸಸ್ ಟೈಮು ಇದ್ರದ್ದು ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್. ಎ ಕಲ್ವರ್ಟ್ ಈಸ್ ಡಿಸೈನ್ ಫಾರ್ ಎ ಫ್ಲಡ್ ಫ್ರೀಕ್ವೆನ್ಸಿ ಆಫ್ 100 years ಅಂಡ್ ಎ ಯೂಸ್ಫುಲ್ ಲೈಫ್ ಆಫ್ 20 years. ನೋಡಿ, ರಿಸ್ಕ್ ಇನ್ವಾಲ್ವ್ಡ್ ಅಂತ ಮತ್ತೆ ಬಂದಿದೆ, ಮತ್ತೆ ಅದೇ ಇದೆ. ಇನ್ ದ ಡಿಸೈನ್ ಆಫ್ ದ ಕಲ್ವರ್ಟ್ ಇನ್ ಪರ್ಸೆಂಟೇಜ್ ಅಪ್ ಟು 2 decimal ಅಂತ ಕೇಳ್ತಾ ಇರೋದು. ರಿಸ್ಕ್ ಅಂತ ಕೇಳ್ತಾ ಇರುವಾಗ ಯಾವತ್ತೂ ತುಂಬಾ ಸಿಂಪಲ್ ಇರುತ್ತೆ. ನಾವು ನಮ್ದು 100 years ಇದೆ. ಓಕೆ, N ಏನಿದೆ ನಮ್ದು 20 years ಇದೆ. ಓಕೆ, N 20 years ಇದೆ. ಸೊ ಪ್ರೊಬ್ಯಾಬಿಲಿಟಿ ಏನಾಗುತ್ತೆ ನಮ್ದು 1/T. ಜಸ್ಟ್ ಇವಾಗಲೇ ಹೇಳಿದೆ ನಿಮಗೆ, ಪ್ರೊಬ್ಯಾಬಿಲಿಟಿ 1/T. ಸೊ 1/100 ಆಗುತ್ತೆ. ಸೊ ಇದು 0.01 ಆಗುತ್ತೆ. ಓಕೆ, ಸೊ ಇವಾಗ Q ಏನಾಗುತ್ತೆ? Q ಬಂದ್ಬಿಟ್ಟು 1 - P ಆಗುತ್ತೆ, ರೈಟ್. ಸೊ ಈಕ್ವಲ್ಸ್ ಟು 0.99 ಆಗುತ್ತೆ. ಓಕೆ, 0.99. ಈಗ ರಿಸ್ಕ್ ಈಕ್ವಲ್ಸ್ ಟು R ಅಂತ ಅಂತೀನಿ ಅದಕ್ಕೆ. 1 - Q ಟು ದಿ ಪವರ್ ಆಫ್ N. ಓಕೆ, ಸೊ 1 - Q ಎಷ್ಟಾಯ್ತು? 0.99 ಪವರ್ ಆಫ್ N. N ಎಷ್ಟಿದೆ? 20 years. ಗೊತ್ತಾಯ್ತಾ? ಯೂಸ್ಫುಲ್ ಲೈಫ್ ಅಂತ ಕೊಟ್ಟಿರೋದು ನೋಡಿ, ಅಲ್ಲಿ ಯೂಸ್ಫುಲ್ ಲೈಫ್ ಕೊಟ್ಟಿರೋದಿಲ್ಲ. ಯೂಸ್ಫುಲ್ ಲೈಫ್ ಅಂತ ಹೇಳಿ ಕೊಟ್ಟಿದ್ದಾರೆ, ಅವಾಗ ಅದಕ್ಕೆ ನಾನು 20 ಅಂತ ತಗೋತಾ ಇರೋದು. ಸೊ ಅವಾಗ ಎಷ್ಟು ಬರುತ್ತೆ ಇದು? ಇದು ಬಂದ್ಬಿಟ್ಟು 0.182 ಬರುತ್ತೆ. ಸೊ ಇದು ಎಷ್ಟಾಗುತ್ತೆ ಇವಾಗ? 18.2% ಆಗುತ್ತೆ. 18.2% ಇಸ್ ಆನ್ಸರು. ಬಟ್ ಇಲ್ಲಿ ಏನ್ ಕೇಳ್ತಾ ಇರೋದು ಈಗ? ರಿಸ್ಕ್ ಇನ್ವಾಲ್ವ್ಡ್ ಇನ್ ದ ಡಿಸೈನ್ ಆಫ್ ದಿ ಕಲ್ವರ್ಟ್ ಅಂತ ಕೇಳ್ತಾ ಇರೋದು. ಪರ್ಸೆಂಟೇಜ್ ಅಪ್ ಟು 2 decimals. ಓಕೆ, ರಿಸ್ಕ್ ಎಷ್ಟಿದೆ ಅಂತಂದ್ರೆ 18% ರಿಸ್ಕ್ ಇದೆ ಅಂತ ನಾವು ಹೇಳ್ಬೋದು. ಡನ್. ನೆಕ್ಸ್ಟ್, ದ ಪ್ರೊಬ್ಯಾಬಿಲಿಟಿ ದಟ್ ದ ಆನ್ಯುವಲ್ ಮ್ಯಾಕ್ಸಿಮಮ್ ಫ್ಲಡ್ ಡಿಸ್ಚಾರ್ಜ್ ವಿಲ್ ಎಕ್ಸೀಡ್
25,000 meter cube per second at least once in the next 5 years is found to be 0.25. The return period of this flood event in a years round up to 1 decimal is. ಏನು ಕೇಳ್ತಾ ಇರೋದು ರಿಟರ್ನ್ ಪೀರಿಯಡ್ ಆಫ್ ದಿಸ್ ಫ್ಲಡ್. ರಿಟರ್ನ್ ಪೀರಿಯಡ್ ಕೇಳ್ತಾ ಇರೋದು ರಿಟರ್ನ್ ಪೀರಿಯಡ್. ಓಕೆ, ಸೊ ಇದರದ್ದು ರಿಟರ್ನ್ ಪೀರಿಯಡ್ ನ ಯಾವ ತರ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಇವಾಗ, ರೈಟ್? ಸೊ ರಿಟರ್ನ್ ಪೀರಿಯಡ್ ಸಿಂಪಲ್ ಆಗಿದೆ ನೋಡಿ, ಇಲ್ಲಿ ಮಾಡೋಣ. ಓಕೆ, ಸೊ ಈಗ ಡಿಸ್ಚಾರ್ಜ್ ಎಷ್ಟು ಕೊಟ್ಟಿದ್ದಾರೆ? ಸೊ ಇದು ಬಂದ್ಬಿಟ್ಟು ಗ್ರೇಟರ್ ದನ್ 25,000 ವಾಟ್ ಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಓಕೆ, ಸೊ ಎನ್ ಎಷ್ಟಿದೆ? 5 ಇಯರ್ಸ್ ಇದೆ, ರೈಟ್? P1 ಅಂತ ಬರುತ್ತೆ, ರೈಟ್? 0.25. ಇಲ್ಲಿ ನೀವು ಕ್ವಶನ್ ನೋಡ್ಬೋದು ಇವಾಗ, ಆಯ್ತಾ? ಏನಿದೆ ಇದು 5 ಇಯರ್ಸ್ ಇಸ್ ಫೌಂಡ್ ಟು ಬಿ 0.25 ಅಂತ ಕೊಟ್ಟಿದ್ದಾರೆ. ಅದನ್ನ P1 ಅಂತ ತಗೋತೀನಿ ನಾನು. ಆಮೇಲೆ ಟೈಮ್ ನಮಗೆ ಬೇಕಾಗಿರೋದು ಇವಾಗ. ಸೊ P1 ಅಂದ್ರೆ ಇದು ಮತ್ತೆ ಪ್ರೊಬಬಿಲಿಟಿ. ಸೊ 1 minus q to the power of n. ಸೊ ಎಷ್ಟಾಗುತ್ತೆ ಇದು? 0.25. 1 minus q to the power of n. So q to the power of 5, right? 1 minus 0.25. ಗೊತ್ತಾಯ್ತಾ? ಸೊ ಇದನ್ನ ನಾವು ಮಾಡಿದಾಗ 5 log power of q. ಸೊ log to the power of 0.75 ಆಗುತ್ತೆ. ಓಕೆ, ಸೊ q ಏನಾಗುತ್ತೆ ಇವಾಗ? ವ್ಯಾಲ್ಯೂ 0.9441 ಆಗುತ್ತೆ, ರೈಟ್? ಸೊ q ಈಕ್ವಲ್ಸ್ ಟು ಇವಾಗ 1 ಮೈನಸ್ p ಫಾರ್ಮುಲಾ ಇದೆಯಲ್ಲ. ಓಕೆ, ನನ್ನ q ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ದಯವಿಟ್ಟು ನನ್ನ q ಇದೇ ತರ ಬರೆಯೋದು. ಓಕೆ ಓಕೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ p ಈಕ್ವಲ್ಸ್ ಟು 1 ಮೈನಸ್ q. 1 ಮೈನಸ್ q. ಸೊ ಇದು ಎಷ್ಟಾಗುತ್ತೆ? 0.0559 ಆಗುತ್ತೆ. ಓಕೆ, ಸೊ ದ p ಈಕ್ವಲ್ಸ್ ಟು ಫಾರ್ಮುಲಾ ಏನಿದೆ 1/t. ಸೊ 1/t ಅಂದ್ರೆ ಎಷ್ಟಾಗುತ್ತೆ ಇದು? ಸೊ t ಈಕ್ವಲ್ ಟು 17.89 ಇಯರ್ಸ್ ಆಗುತ್ತೆ. ಗೊತ್ತಾಯ್ತಾ? 17.89 ಇಸ್ ನಥಿಂಗ್ ಬಟ್ ಯಾವೆಲ್ಲ ಪಾಯಿಂಟ್ ಅಲ್ಲೆಲ್ಲ ಇಯರ್ಸ್ ಇರೋದಿಲ್ಲ, ಬಟ್ ಆಸ್ ಪರ್ ದ ನಮ್ಗೆ ಏನು ಆನ್ಸರ್ ಬಂದಿದೆ ಅದು ನಾನು ಇಲ್ಲಿ ತೋರಿಸ್ತಾ ಇರೋದು. ಓಕೆ, ಸೊ ಗೊತ್ತಾಯ್ತಾ? ಇಷ್ಟು ವಾಲ್ಯೂಮ್ಗೆ ಇಷ್ಟು 5 ಇಯರ್ಸ್ ಫಾಂಡ್ ಇಷ್ಟಾದರೆ ಸೊ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಕೇಳಿದ್ರು. ಇಷ್ಟು ವರ್ಷ ಬೇಕು ಅಂತ ಹೇಳ್ತಾ ಇರೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ಗೆ ಆರಾಮಾಗಿ ಓದೋಣ. ಇಲ್ಲಿ ಕ್ಯಾಚ್ಮೆಂಟ್ ಏರಿಯಾ ದೇರ್ ಆರ್ 4 ರೇನ್ ಗೇಜಸ್ ಸ್ಟೇಷನ್ಸ್ PQRS ಇದೆ. ನಾರ್ಮಲ್ ಆನ್ಯುವಲ್ ಪ್ರಿಸಿಪಿಟೇಷನ್ ವ್ಯಾಲ್ಯೂ ಅಟ್ ದಿಸ್ ಸ್ಟೇಷನ್ ಆರ್ 780, ಓಕೆ, 850 and 980 respect. 7 850 920 ಒಂದು ಬರುತ್ತೆ, ಸಾರಿ 920 980 ಆಯ್ತಾ, ರೆಸ್ಪೆಕ್ಟಿವ್ಲಿ. ಇನ್ ದ ಇಯರ್ 2013 ಸ್ಟೇಷನ್ Q, R and S were operative but P was not. ಸೊ ಈಗ ಇನ್ನೊಂದ್ಸಲ 2013 ಅಲ್ಲಿ ತಗೊಂಡಾಗ ಆಯ್ತಾ, ಈಗ ಏನಾಗುತ್ತೆ? P ಆಪರೇಟಿವ್ ಇರಲಿಲ್ಲ. ಸೊ ಬಟ್ ಇವು ಬೇರೆ ಇತ್ತಲ್ಲ. ಸೊ ಇಲ್ಲಿದೆ ನೋಡಿ ಬೇರೆ ವ್ಯಾಲ್ಯೂಸು. ಯೂಸಿಂಗ್ ದ ನಾರ್ಮಲ್ ರೇಷಿಯೋ ಮೆಥಡ್ ದ ಪ್ರಿಸಿಪಿಟೇಷನ್ ಅಟ್ ಸ್ಟೇಷನ್ P ಫಾರ್ ದ ಇಯರ್ 2013 ಹ್ಯಾಸ್ ಬಿನ್ ಎಸ್ಟಿಮೇಟೆಡ್ ಆಸ್ 860 mm. ಬಟ್ ಆಮೇಲೆ ನಾವು ಬೇರೆ ಮೆಥಡ್ ಇಂದ ಮಾಡಿದಾಗ ಇದು 860 mm ನಮ್ಗೆ ಗೊತ್ತಾಯ್ತು. ಇಫ್ ದ ಅಬ್ಸರ್ವ್ಡ್ ಪ್ರಿಸಿಪಿಟೇಷನ್ ಅಟ್ ಸ್ಟೇಷನ್ QR ಫಾರ್ ದ ಇಯರ್ ಆಫ್ 2013 ವೇರ್ 930 and 1010 mm respectively, what was the observed precipitation at station S for that year ಅಂತ ಕೇಳ್ತಾ ಇರೋದು. ಆಯ್ತಾ, ಕ್ವಶನ್ ತುಂಬಾ ಜಾಸ್ತಿ ದೊಡ್ಡದಾಗಿದೆ, ಬಟ್ ತುಂಬಾ ಸಿಂಪಲ್ ಇದೆ. ಅಂದ್ರೆ ಎಷ್ಟು ದೊಡ್ಡ ಕ್ವಶನ್ ಇರುತ್ತಲ್ಲ ಅಷ್ಟು ಸಿಂಪಲ್ ಇರುತ್ತೆ, ಯಾವ್ದು ತಿಳ್ಕೊಳ್ಳಿ. ಆಯ್ತಾ, ಅದಕ್ಕೆ ನೀವು ನೀಟಾಗಿ ಓದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸಿಂಪಲ್ ಆಗಿ ಇದಕ್ಕೊಂದು ಫಾರ್ಮುಲಾ ಬರುತ್ತೆ, ರೈಟ್? ಸೊ ಫಾರ್ಮುಲಾ ಏನಿದೆ? P ಈಕ್ವಲ್ಸ್ ಟು NP divided by M. So PQ divided by NQ plus PR ಆಯ್ತಾ, ಆಮೇಲೆ NR plus PS divided by NS. ಓಕೆ, ಸೊ ಈಗ ಇದಕ್ಕೆ ಈ ಕ್ವಶನ್ ಅಲ್ಲಿ ನೋಡಿ, ಇವಾಗ P ನ ಕ್ಯಾಲ್ಕುಲೇಟ್ ಯಾವಾಗ ಮಾಡಿದ್ದಾರೆ? P ಆಬ್ಸೆಂಟ್ ಇತ್ತು ಇಲ್ಲಿ ಫಸ್ಟಿಗೆ. ಓಕೆ, ಬಟ್ ಇಲ್ಲಿ ಏನಾಗಿದೆ? 4 ಇತ್ತು, ಫಸ್ಟ್ ಅಲ್ಲಿ ಆಬ್ಸೆಂಟ್ ಇತ್ತಾ? ಸೊ ಅದನ್ನ ಬಿಟ್ಬಿಟ್ಟು ನಾನು ಇಲ್ಲಿ ಬರ್ಕೊಂಡಿದ್ದೀನಿ QRS. ಡನ್. ಈಗ ಈ P 860 mm ಏನಿದೆ ನೋಡಿ, ಸೊ ಅದೇನಾಗುತ್ತೆ? ನಮ್ದು ಪ್ರಿಸಿಪಿಟೇಷನ್ ಆಗುತ್ತೆ, PP ಆಗುತ್ತೆ.
ಓಕೆ, ಇಲ್ಲಿ ನೋಡ್ಬೋದು ನೀವು. ಸೊ ಇದು 860 ಇಲ್ಲಿ ಹೊರಗಡೆ ಬರುತ್ತೆ, ರೈಟ್. ಎನ್ ಪಿ ಅಂದ್ರೆ ಯಾವ್ದಾಗುತ್ತೆ ಕ್ವಶನ್ ಪ್ರಕಾರ ನಾವು ನೋಡ್ಕೊಂಡು ಮಾಡೋಣ. ಎನ್ ಪಿ ಯಾವ್ದಾಗುತ್ತೆ 780 ಆಗುತ್ತೆ ಫಸ್ಟ್ ಇಂದು, ಆಯ್ತಾ. ಫಸ್ಟ್ ಏನಿದೆ ನೋಡಿ ಇದು, ಸೊ ಇದಾಗುತ್ತೆ. ಸೊ 780 ಆಯ್ತಾ ಡಿವೈಡೆಡ್ ಬೈ 3, ರೈಟ್, ಡಿವೈಡೆಡ್ ಬೈ 3 ಅಂತ ನಾನು ಹೇಳ್ತಾ ಇರೋದು. ಡನ್. ನಾವು ಸೊ ಇದನ್ನ ಈಗ ಬರ್ಕೊಳ್ಳೋಣ. ಪಿ ಕ್ಯೂ ಫಸ್ಟ್ಗೆ 930 ಇತ್ತಾ, ಪಿ ಕ್ಯೂ 930 ಆಯ್ತಾ. 930 ಆಮೇಲೆ ಬಂದಿರೋದು ಇಲ್ಲಿದೆ ನೋಡಿ 930, ಅದಾದ್ಮೇಲೆ 1010 ಆಯ್ತಾ. ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಪಿ ಎಸ್ದು, ಗೊತ್ತಾಯ್ತಾ. ಅದೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹಳೆ ವ್ಯಾಲ್ಯೂಸು 850, ಆಮೇಲೆ 920 ಮತ್ತೆ 980 ಅದನ್ನ ನಾವು ಬರ್ಕೋತೀನಿ ಇವಾಗ ಫಾರ್ಮುಲಾದಲ್ಲಿ ಬರೆಯುತ್ತೀನಿ ನೋಡಿ. ಒಂದು ನಿಮಿಷ. ಎಸ್. ಸೊ 930 divided by 850 plus 1010, so 920 plus PS divided by 980. ಸೊ ಎಷ್ಟಾಯ್ತು ಇವಾಗ ಇದು, ಇದನ್ನ ನಮಗೆ ಬೇಕಾಗಿರೋದು ಪಿ ಎಸ್. ಸೊ ಪಿ ಎಸ್ ನ ಹೊರಗಡೆ ತಗೊಂಡಾಗ ವ್ಯಾಲ್ಯೂ ಬರುತ್ತೆ 1093.45 mm is the answer for this question. ಓಕೆ, ಗೊತ್ತಾಯ್ತಾ. ಸೊ ಈ ತರ ನೋಡಿ ಕ್ವಶನ್ ಎಷ್ಟು ದೊಡ್ಡದಾಗಿದೆ ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ನಮಗೆ ಗೊತ್ತಾಗುತ್ತೆ, ರೈಟ್. ಸೊ ಪಿ ವಾಸ್ ಔಟ್ ಅಂತ ಯಾವಾಗ ಹೇಳ್ತಾರೆ ನೋಡಿ, ಸೊ ಅದ್ರ ವ್ಯಾಲ್ಯೂ ಆಮೇಲೆ ಏನು ಕ್ಯಾಲ್ಕುಲೇಟ್ ಮಾಡಿದರೆ ಅದನ್ನ ನಾನು ತಗೊಂಡಿದ್ದೀನಿ. ಆಮೇಲೆ ಇವೆರಡು ವ್ಯಾಲ್ಯೂನ ತಗೊಂಡಿದ್ದೀನಿ. ಆಮೇಲೆ ಎಸ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇರೋದು, ಎಸ್ ಸ್ಟೇಷನ್ ಎಸ್ ಅಂತ ಹೇಳ್ತಾ ಇರೋದು. ಅದಕ್ಕೆ ನಾವು ಅದನ್ನ ಈ ತರ ಕ್ಯಾಲ್ಕುಲೇಟ್ ಮಾಡಿರೋದು, ಗೊತ್ತಾಯ್ತಾ. ಡನ್. ನೆಕ್ಸ್ಟ್ ಕ್ವಶನ್. A catchment area is idealized as a 25 km and 25 km square. Okay. ಒಂದು ನಿಮಿಷ. ಓಕೆ ಇದರಲ್ಲಿ ಸ್ವಲ್ಪ ಏನಂತಂದ್ರೆ ನನಗೆ ಡೌಟ್ ಇದೆ, ರೈಟ್. ಸೊ ಇದೇನಂತಂದ್ರೆ ಇದ್ರದ್ದು ನಾನು ಟ್ರೈ ಮಾಡಿದ್ದೀನಿ, ಬಟ್ ಇದರಲ್ಲಿ ಏನು ಅಂತಂದ್ರೆ ಸ್ವಲ್ಪ ಆನ್ಸರ್ ಅಲ್ಲಿ ಏನಂತಂದ್ರೆ ಚೇಂಜಸ್ ಬರ್ತಾ ಇದೆ. ಸೊ ಇದೊಂದು ಕ್ವಶನ್ ದಯವಿಟ್ಟು ನಾನು ಏನಂದ್ರೆ ಡೌಟ್ ಅಲ್ಲಿ ಇಡ್ತೀನಿ. ಓಕೆ. ಸೊ ಇದು ಸಿಂಪಲ್ ಆಗಿದೆ. 5 ಸ್ಟೇಷನ್ ಇದೆ, G1 G2 G3 G4 G5 ಅಂತ. ಅದ್ರದ್ದು ಏನ್ ಮಾಡಬೇಕು ಅಂತಂದಕ್ಕೆ ಕೇಳ್ತಾ ಇರೋದವರು ಆವರೇಜ್ ಪ್ರಿಸಿಪಿಟೇಷನ್ ತೆಗೆಯೋದಿದೆ, ರೈಟ್. ನಿಮಗೆ ಬರ್ತಿದೆ ಅಂತಂದ್ರೆ ಥೀಸಿಸ್ ಪಾಲಿಗನ್ ಮೆಥಡ್ ಯೂಸ್ ಮಾಡಿ ನೀವು ತೆಗೀರಿ, ಇಲ್ಲಾಂದ್ರೆ ನಾನು ಆಮೇಲೆ ಇದ್ರದ್ದು ಸೊಲ್ಯೂಷನ್ ಮಾಡಿ ಹಾಕ್ತೀನಿ. ಓಕೆ, ಇದೊಂದು ಸಪರೇಟ್ ಹಾಕ್ತೀನಿ, ರೈಟ್. ಎಸ್. ಸೊ ನೆಕ್ಸ್ಟ್ ಕ್ವಶನ್. ದ ರೇನ್ಫಾಲ್ ಡೆಪ್ತ್ ಓವರ್ ಎ ವಾಟರ್ ಶೆಡ್ ಈಸ್ ಮಾನಿಟರ್ಡ್ ಥ್ರೂ ದ 6 numbers ಆಫ್ ವೆಲ್ ಡಿಸ್ಟ್ರಿಬ್ಯೂಟೆಡ್ ರೇನ್ ಗೇಜಸ್. ಗೇಜ್ ಡಾಟಾ ಆರ್ ಗಿವನ್ ಬಿಲೋ. ಇವರು ಡಾಟಾಗಳು ಕೊಟ್ಟಿದ್ದಾರೆ ಕೆಳಗಡೆ. ಓಕೆ, ಇವು ಡಾಟಾ ಕೊಟ್ಟಿದ್ದಾರೆ. ಇವಾಗ ಈ ಡಾಟಾ ಪ್ರಕಾರ ನಾವು ಏನ್ ಮಾಡ್ಬೇಕು ಗೊತ್ತಾ, ಅದನ್ನ ನಾವು ಈಗ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಏನ್ ಕ್ಯಾಲ್ಕುಲೇಟ್ ಮಾಡೋದಿದೆ, ದ ಥೀಸಿಸ್ ಮೀನ್ ವ್ಯಾಲ್ಯೂ ಇನ್ mm ಅಪ್ ಟು ದ 1 decimal ಆಫ್ ದ ರೇನ್ಫಾಲ್. ಸೊ ನೋಡಿ ಇವಾಗ ಸಿಂಪಲ್ ಆಗಿ ಮಾಡೋಣ, ತುಂಬಾ ಸಿಂಪಲ್ ಇದೆ. ಈ ಟೇಬಲ್ ನೋಡ್ಕೊಂಡು ಮಾಡ್ಬೇಕಾಗುತ್ತೆ, ರೈಟ್. ಸೊ ನಾನು ಇಲ್ಲಿ ಟೇಬಲ್ ನೀವು ನೋಡ್ಕೊಂಡು ಆರಾಮಾಗಿ ಮಾಡಬಹುದು. ಸೊ ನಾವು ಏನ್ ಮಾಡೋದಿದೆ, ಪಿ ಎ ಕ್ಯಾಲ್ಕುಲೇಟ್ ಮಾಡೋದಿದೆ. ಸೊ ಫಾರ್ಮುಲಾ ಏನು, P1 A1 ಪ್ಲಸ್ P2 A2, ಸೊ ಪ್ಲಸ್ ಡ್ಯಾಶ್ 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 ಎಲ್ಲಿವರೆಗೆ ಎಂಡ್ ವರೆಗೂ ಏನು ಬರುತ್ತೆ ಅದನ್ನ ನಾವು ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಸೊ ಡಿವೈಡೆಡ್ ಬೈ ವಾಟ್, A1 ಪ್ಲಸ್ A2 ಆಯ್ತಾ, ಅಪ್ ಟು AM ವರೆಗೂ ನಾವು ಮಾಡಬೇಕು ಪ್ಲಸ್. ಓಕೆ. ಸೊ ಈಗ ಇದ್ರ ಪ್ರಕಾರ ಈ ಕ್ವಶನ್ ಪ್ರಕಾರ ನಾವು ಯಾವ ತರ ಮಾಡಬೇಕು, 470 ಇಂಟು 95, 465 ಇಂಟು 100, 435 ಇಂಟು 98, 528 ಇಂಟು 80 ಆಯ್ತಾ, 525 ಇಂಟು 80, 480 ಇಂಟು 85, ಆಮೇಲೆ 480 ಇಂಟು 85, 510 ಇಂಟು 92. ಓಕೆ. ಸೊ ಇದನ್ನ ನಾವು ಈ ತರ ಮಾಡಬೇಕಾಗುತ್ತೆ, ರೈಟ್. ಈಗ ಬನ್ನಿ ಅದನ್ನ ಇಲ್ಲೇ ಬರೆದು ನಾನು ಎಲ್ಲಾಯ್ತು. ಓಕೆ, ರೈಟ್. ಸೊ ಇಲ್ಲಿ ನೋಡಿ 470 ಇಂಟು 95, ರೈಟ್. ಇದೇ ತರ ಬರ್ಕೊಳ್ಳಿ. 465 ಇಂಟು 100, 435 ಇಂಟು 98. ಓಕೆ. ಅದಾದ್ಮೇಲೆ 525 ಇಂಟು 80 ಪ್ಲಸ್ 480 ಇಂಟು 85, ರೈಟ್, ಪ್ಲಸ್ 510 ಇಂಟು 92. ಓಕೆ. ಸೊ ಹೋಲ್ ಡಿವೈಡೆಡ್ ಬೈ ಏನು ಮಾಡಬೇಕು, 95 ಪ್ಲಸ್ 100 ಪ್ಲಸ್ 98 ಪ್ಲಸ್ 80 ಪ್ಲಸ್ 85 ಪ್ಲಸ್
92 ಇದನ್ನ ಪ್ಲಸ್ ಮಾಡಬೇಕು. ಸೊ ಇದು ಮಾಡಿದಾಗ ಸಿಂಪಲ್ ಆಗಿ ಬರುತ್ತೆ 479.1 mm is the answer for this question. ಸೊ ಇದು ಯಾವ್ದು ಹೇಳಿ, ದಿಸ್ ಈಸ್ ಮೀನ್ ವ್ಯಾಲ್ಯೂ ಆಯ್ತಾ, ಮೀನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋದು, ಇದು ತುಂಬಾ ಸಿಂಪಲ್ ಇದೆ. ಡನ್. ನೆಕ್ಸ್ಟ್ ಕ್ವಶನ್, ಲೈಸಿಮೀಟರ್ ಅಂಡ್ ಟೆನ್ಸೋಮೀಟರ್ ಆಯ್ತಾ. ಲೈಸಿಮೀಟರ್ ಅಂಡ್ ಟೆನ್ಸೋಮೀಟರ್, ಲೈಸಿಮೀಟರು ಇವಾಪೋ ಟ್ರಾನ್ಸ್ಪಿರೇಷನ್ಗೆ ಯೂಸ್ ಮಾಡ್ತಾರೆ, ಮತ್ತೆ ರೈಟ್ ಇದು ಇವಾಪೋ ಟ್ರಾನ್ಸ್ಪಿರೇಷನ್ಗೆ. ಟೆನ್ಸೋಮೀಟರ್ ಇದು ಕ್ಯಾಪಿಲರಿ ಪೊಟೆನ್ಷಿಯಲ್ಗೆ ಯೂಸ್ ಮಾಡ್ತಾರೆ, ಗೊತ್ತಾಯ್ತಾ. ಸೊ ಇದು ಆನ್ಸರ್ ಇದಕ್ಕೆ ಬಿ ಆಗುತ್ತೆ. ಓಕೆ, ದ ರೇಷಿಯೋ ಆಫ್ ಆಕ್ಚುಯಲ್ evapotranspiration to potential evapotranspiration is a range. ನೋಡಿ, ಆಕ್ಚುಯಲ್ evapotranspiration ಮತ್ತೆ ಪೊಟೆನ್ಷಿಯಲ್ evapotranspirationಗೆ ಏನು ರೇಂಜ್ ಇದೆ ಅಂತ ಕೇಳ್ತಾ ಇರೋದು. ಓಕೆ, ಸಾರಿ. ಸೊ ಇದಕ್ಕೆ ಒಂದು 3 ಕಂಡೀಷನ್ಸ್ ಬರುತ್ತೆ, ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಫಸ್ಟು ತಿಳ್ಕೊಳ್ಳಿ, MC ಅಂತ ಬರುತ್ತೆ. MC ಅಂದ್ರೆ ಮಾಯಿಶ್ಚರ್ ಕಂಟೆಂಟ್, ತಿಳ್ಕೊಳ್ಳಿ ಎಲ್ಲರೂ, ಮಾಯಿಶ್ಚರ್ ಕಂಟೆಂಟ್. ಅದಾದ್ಮೇಲೆ FC ಬರುತ್ತೆ, ಫೀಲ್ಡ್ ಕೆಪಾಸಿಟಿ. ಓಕೆ, ಇದಕ್ಕೆ ಫೀಲ್ಡ್ ಕೆಪಾಸಿಟಿ ಅಂತ ಅಂತೀವಿ, ಆಯ್ತಾ. ಈಗ ಇನ್ನು 3 ವರ್ಡ್ಸ್ ಬರುತ್ತೆ, AET ಅಂತ ಬರುತ್ತೆ, ಆಕ್ಚುಯಲ್ evapotranspiration. ಆಕ್ಚುಯಲ್ evapotranspiration ನಾನು ಹೇಳ್ತಾ ಇರೋದು ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ, ಸಾರಿ ಕೇಳಿಸ್ಕೊತಾ ಇದ್ದೀರಾ ಅಂತ ಅನ್ಕೋತೀನಿ. PET ಅಂತ ಬರುತ್ತೆ ಇನ್ನೊಂದು, PET. ಸೊ ವಾಟ್ ಇಸ್ PET? ಪೊಟೆನ್ಷಿಯಲ್ ಆಯ್ತಾ, ಪೊಟೆನ್ಷಿಯಲ್ evapotranspiration. ನೆಕ್ಸ್ಟ್ PWP ಅಂತ ಬರುತ್ತೆ, ರೈಟ್. ಅದ್ಯಾವುದು? ಪರ್ಮನೆಂಟ್ ವಿಲ್ಟಿಂಗ್ ಪಾಯಿಂಟ್, ಪರ್ಮನೆಂಟ್ ವಿಲ್ಟಿಂಗ್ ಪಾಯಿಂಟ್ ಅಂತ ಬರುತ್ತೆ. ಡನ್. ಸೊ ಈ ಪಾಯಿಂಟ್ಸ್ ನಿಮ್ಗೆ ಅರ್ಥ ಆಯ್ತಾ ಇವಾಗ? ಈಗ ಫಸ್ಟ್ ಏನಿದೆ, ಫಸ್ಟ್ ಕಂಡೀಷನ್ ಏನ್ ಬರುತ್ತೆ ನೋಡೋಣ. ಸೊ MC is nothing but moisture content equals to field capacity ಇತ್ತಂತಂದ್ರೆ ಅವಾಗ ಏನಾಗುತ್ತೆ, AET equals to PET. AET what? Actual evapotranspiration is equal to potential evapotranspiration. Done. ಸೊ ಇದು ಅವಾಗ ಏನಾಗುತ್ತೆ, AET by PET equals to 1 ಆಗುತ್ತೆ. ಓಕೆ, ಇದು ಗೊತ್ತಾಯ್ತಾ? ಇವಾಗ ಸೆಕೆಂಡ್ ಕಂಡೀಷನ್ ಇನ್ನೊಂದು ಬರುತ್ತೆ, ಏನು? if moisture content is less than field capacity, then AET, actual evapotranspiration, is less than the potential evapotranspiration. Okay, then what is the value? AET by PET, ಗೊತ್ತಾಯ್ತಾ? ಇದು ಲೆಸ್ ದೆನ್ 1 ಇರುತ್ತೆ, ರೈಟ್. ಇನ್ನೊಂದು ಲಾಸ್ಟ್ ಕಂಡೀಷನ್ ಬರುತ್ತೆ, if moisture content is equals to permanent wilting point, then we can say AET equals to 0. ಗೊತ್ತಾಯ್ತಾ? AET ಏನಾಗುತ್ತೆ, 0 ಆಗುತ್ತೆ. ಸೊ ಫೈನಲ್ ಏನಾಯ್ತು, ಇದ್ರದ್ದು ರೇಂಜ್ is nothing but 0 to 1 is a ರೇಂಜ್ ಇದೆ ಇದ್ರದ್ದು, ಗೊತ್ತಾಯ್ತಾ? 0 to 1 ಇದ್ರದ್ದು ರೇಂಜ್ ಇದೆ. ಡನ್. ಸೊ ನಾವು ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್? ದಟ್ ಇಸ್ ದ 0 to 1. ನೋಡಿ, ಥಿಯರಿಗೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ, ಒಂದೊಂದ್ಸಲ ನಿಮ್ಗೆ ಗೊತ್ತಾಗೋದಿಲ್ಲ. ಡನ್. ನೆಕ್ಸ್ಟ್ ಕ್ವಶನ್, ಡ್ಯೂರಿಂಗ್ ಎ 6-hour storm the rainfall intensity was 0.8 cm per hour on a catchment area 8.6 km square. The measured runoff volume during this period was 256,000 meter cube. Total rainfall was lost due to the infiltration, evaporation and transpiration in centimeter per hour is. Total rainfall ಕೇಳ್ತಾ ಇರೋದು ಆಯ್ತಾ, ಟೋಟಲ್ ರೇನ್ಫಾಲ್ ಯಾಕೆ ಇಷ್ಟೊಂದು ಆಗಿದೆ ಅಂತ ಕೇಳ್ತಾ ಇರೋದು. ಓಕೆ, ಸೊ ಇದಕ್ಕೆ ನಾವು ಸಿಂಪಲ್ ಆಗಿ ಏನಂತಂದ್ರೆ ಕ್ಯಾಲ್ಕುಲೇಷನ್ ಮಾಡೋಣ ಇವಾಗ. ಈಗ ಇಲ್ಲಿ ನೋಡಿ ಏನಿದೆ, ಇದು ಒಂದು ರೇನ್ಫಾಲ್ ಇಂಟೆನ್ಸಿಟಿ ಇದೆ. ಓಕೆ, ಸೊ ಡ್ಯೂರಿಂಗ್ 6 hours ರೇನ್ಫಾಲ್ ಇಂಟೆನ್ಸಿಟಿ ವಾಸ್ 0.8 cm ಅಂತ ಕೊಟ್ಟಿರೋದು, 0.8 cm per hour. ಸೊ ಇಲ್ಲಿ ಬರೀತೀನಿ ಇವಾಗ, ರೇನ್ಫಾಲ್ ಈಕ್ವಲ್ಸ್ ಟು P equals to I into T, right? So 0.8 into 6. 6 ಯಾವ್ದಪ್ಪ? 6 ಯಾವ್ದು ಹೇಳಿ? 6 ಯಾಕೆ 6? ಯಾಕೆಂದ್ರೆ ಇಲ್ಲಿ 6 hour storm ಅಂತ ಇದೆ ಅದಕ್ಕೆ. ಓಕೆ,
ಸೊ ಇದು ಎಷ್ಟಾಗುತ್ತೆ 4.8 ಸೆಂಟಿಮೀಟರ್. ನಾವು ರನ್ ಆಫ್ ಡೆಪ್ತ್ ಎಷ್ಟಾಗುತ್ತೆ, ರನ್ ಆಫ್ ಡೆಪ್ತ್ ಈಕ್ವಲ್ಸ್ ಟು ಆರ್ ಈಕ್ವಲ್ಸ್ ಟು ವಾಲ್ಯೂಮ್ ಆಫ್ ವಾಲ್ಯೂಮ್ ಏನಿರುತ್ತೆ ಅದನ್ನ ಡಿವೈಡ್ ಮಾಡಬೇಕಾಗುತ್ತೆ ನಾವು ಕ್ಯಾಚ್ಮೆಂಟ್ ಏರಿಯಾ ಜೊತೆ, ಆಯ್ತಾ. ಕ್ಯಾಚ್ಮೆಂಟ್ ಏರಿಯಾ ಜೊತೆ ನಾವು ಡಿವೈಡ್ ಮಾಡಿದಾಗ ಅದು ವಾಲ್ಯೂಮ್ ಬರುತ್ತೆ. ಸೊ ವಾಲ್ಯೂಮ್ ಆಫ್ ದಿ ರನ್ ಆಫ್ ಎಷ್ಟಿದೆ, ಇಲ್ಲಿ ಕೊಟ್ಟಿದ್ದಾರೆ 2,56,000 ಮೀಟರ್ ಕ್ಯೂಬ್, 256,000. ಸೊ catchment area 8.6 into 10⁶. So what is the answer? 0.02976 meter is the answer. So ಇದನ್ನ ನಾನು ಸೆಂಟಿಮೀಟರ್ ಮಾಡ್ಕೊಂಡೆ, 2.97 ಸೆಂಟಿಮೀಟರ್ ಆಯ್ತು ಇದು. ಓಕೆ, ಸೊ ಈಗ ಲಾಸ್ ಎಷ್ಟಾಗಿದೆ, ಲಾಸ್ ಅಂತ ಕೇಳ್ತಾ ಇರುತ್ತಾನೆ, ಲಾಸ್ ರೇಟ್ ಅಂತ ಬರೀತೀವಿ, ಲಾಸ್ ರೇಟ್. ಸೊ ಲಾಸ್ ರೇಟ್ P minus R divided by ಯಾವುದಿದು T, precipitation rainfall T. So 4.8 ಇಲ್ಲಿ rainfall, okay, precipitation 4.8 minus 2.97 divided by 6 times time. So ಇದು ಮಾಡಿದಾಗ 0.304 ಸೆಂಟಿಮೀಟರ್ ಪರ್ ಅವರ್ ಇದ್ರದ್ದು ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ, ಲಾಸ್ ರೇಟ್ನ ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. 0.304 is the answer for this question. Done. Next, the plan area of a reservoir is 1 kilometer square. ಹೆದರಬೇಡಿ, ದೊಡ್ಡ ಕ್ವಶನ್ ಇದೆ ಅಂದ್ರೆ ಹೆದರಿದ್ರೆ ಏನೂ ಆಗೋದಿಲ್ಲ, ಆಯ್ತಾ. ಕ್ವಶನ್ ನಾವು ಓದ್ಬಿಟ್ರೆ ಮುಗಿದೋಯ್ತು, ಆನ್ಸರ್ ಅರ್ಧ ಬಂದಂಗೆ. ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಸಾಕು, ಆಯ್ತಾ. ನಾವು ಯಾವ ಥರ ನಾವು ಆನ್ಸರ್ಸ್ನ ಬೇಗ ಮಾಡ್ಬೋದು ಅದನ್ನ ಯೋಚನೆ ಮಾಡಬೇಕು. The water level in the reservoir is observed to be declined by 20 cm. ನೋಡಿ 1 kilometer square ಇದೆ, ಡಿಕ್ಲೈನ್ ಆಗಿದೆ 20 cm. ಸೈಡಲ್ಲಿ ಬರ್ಕೋತೀನಿ ನಾನು. ಡ್ಯೂರಿಂಗ್ ದಿಸ್ ಪೀರಿಯಡ್ ದ ರಿಸರ್ವರ್ ರಿಸೀವ್ಸ್ ಎ ಸರ್ಫೇಸ್ ರನ್ ಆಫ್ ಎಷ್ಟಿತ್ತು, 10 hectares meter, 10 hectares and 20 hectares meter are abstracted from the reservoir. 10 hectare ಸರ್ಫೇಸ್ ರನ್ ಆಫ್ ಬಂತು, ಅಬ್ಸ್ಟ್ರಾಕ್ಟೆಡ್, ಆಯ್ತಾ. ಅಬ್ಸ್ಟ್ರಾಕ್ಟ್ ಅಂದ್ರೆ ತೆಕ್ಕೊಳ್ಳೋದು, ಅಬ್ಸ್ಟ್ರಾಕ್ಟೆಡ್ ಎಷ್ಟು 20 ತೆಕ್ಕೊಂಡಿದ್ದಾರೆ ಫ್ರಮ್ ದ ರಿಸರ್ವರ್ ಇರಿಗೇಷನ್ ಅಂಡ್ ಪವರ್ಗೋಸ್ಕರ, ಇರಿಗೇಷನ್ ಅಂಡ್ ಪವರ್ ಇವೆರಡರಿಗೋಸ್ಕರ. ಡನ್. ದ ಪ್ಯಾನ್ ಇವಾಪರೇಷನ್ ಅಂಡ್ ರೈನ್ಫಾಲ್ ರಿಕಾರ್ಡೆಡ್ ಡ್ಯೂರಿಂಗ್ ದ ಸೇಮ್ ಪೀರಿಯಡ್ ಅಟ್ ನಿಯರ್ ಬೈ ದ ಮೆಟ್ರೋಲಾಜಿಕಲ್ ಸ್ಟೇಷನ್. ಅಂದ್ರೆ ಈ ಮಳೆನ ನಾವು ಅದನ್ನ ಪ್ಯಾನ್ ಅಲ್ಲಿ ನಾವು ಕಲೆಕ್ಟ್ ಮಾಡಿರೋದು ಎಷ್ಟಿದೆ ಅಂತಂದ್ರೆ 12 ಸೆಂಟಿಮೀಟರ್ ಅಂಡ್ 3 ಸೆಂಟಿಮೀಟರ್ ರೆಸ್ಪೆಕ್ಟಿವ್ಲಿ. ಗೊತ್ತಾಯ್ತಾ. The calibrated pan factor is 0.7. The seepage loss from the reservoir during this period in hectares per meter. ನೋಡಿ ಸೀಪೇಜ್ ಲಾಸ್ ನ ಕೇಳ್ತಾ ಇರೋದು. ಈ ಪ್ರಾಬ್ಲಮ್ ವೆರಿ ಇಂಪಾರ್ಟೆಂಟ್ ಇದೆ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ದಯವಿಟ್ಟು ಆ ಕಡೆ ಈ ಕಡೆ ನೋಡಕ್ ಹೋಗ್ಬೇಡಿ. ಈಗ ಈ ಕ್ವಶನ್ ಆನ್ಸರ್ ಇದೆ. ನಾವು ಏರಿಯಾ ಆಫ್ ದಿ ರಿಸರ್ವಾಯರ್ ಏನಿದೆ, area of reservoir is how much? That is A is equal to 1 kilometer square. So ಇದನ್ನ ನಾವು 100 hectares ಅಂತ ಬರುತ್ತೆ. ಈಗ ಒಂದು ಪಾಯಿಂಟ್ ತಿಳ್ಕೊಳ್ಳಿ, ಇನ್ಫ್ಲೋ ಏನಿರುತ್ತೆ ನೋಡಿ, ಯಾವತ್ತು ಇನ್ಫ್ಲೋ ಮೈನಸ್ ಔಟ್ಫ್ಲೋ, ಇನ್ಫ್ಲೋ ಮೈನಸ್ ಔಟ್ಫ್ಲೋ, ಆಯ್ತಾ. ಏನಾಗುತ್ತೆ ಇದು ಚೇಂಜ್ ಇನ್ ಸ್ಟೋರೇಜ್ ನ ನಮಗೆ ಗೊತ್ತಾಗುತ್ತೆ. ಈ ಫಾರ್ಮುಲಾ ನೆನಪಿಟ್ಕೊಳ್ಳಿ, ಚೇಂಜ್ ಇನ್ ಸ್ಟೋರೇಜ್. ಒಳಗಡೆ ನೀರು ಎಷ್ಟು ಬರ್ತಾ ಇದೆ, ನಾವು ಹೊರಗಡೆ ಎಷ್ಟು ಬಿಡ್ತಾ ಇದೀವಿ ಡ್ಯಾಮ್ ಇಂದ, ಸೊ ಅದನ್ನ ನಾವು ಮಾಡಿದಾಗ ಚೇಂಜ್ ಇನ್ ಸ್ಟೋರೇಜ್ ಗೊತ್ತಾಗುತ್ತೆ. ಸೊ ಐ ಮೈನಸ್ ಕ್ಯೂ ಈಕ್ವಲ್ಸ್ ಟು ಡಿ ಎಸ್ ಅಂತ ಬರಿತೀನಿ ಅದಕ್ಕೆ. ನಾವು ಐ ಈಕ್ವಲ್ಸ್ ಟು ಸರ್ಫೇಸ್ ರನ್ ಆಫ್ ಸರ್ಫೇಸ್ ಇನ್ಫ್ಲೋ ಇದೆ ಅದು, ಸರ್ಫೇಸ್ inflow plus rainfall, surface inflow plus rainfall. So ಇದು ಎಷ್ಟಾಯ್ತಿದು 10 plus 0.03, ಇಲ್ಲಿ ನೋಡಿ 0.03 3 cm 12 cm into
1000, sorry, into 100. Okay, into 100. So 13 hectares per meter. ಇಷ್ಟ ಆಯ್ತು ಇದು, ಆಯ್ತಾ. ಸೊ ಇದು ಏನಾಯ್ತು ಇವಾಗ ಇನ್ಫ್ಲೋ ಆಯ್ತು, ಇದು ಇನ್ಫ್ಲೋ ಆಯ್ತು. ಈಗ ಕ್ಯೂ ಅಂತ ಅಂತಂದ್ರೆ ಔಟ್ಫ್ಲೋ ಅಂತ, ಸಾರಿ. ಸೊ ಕ್ಯೂ ಅಂತ ನಾನು ಔಟ್ಫ್ಲೋ ಕ್ಯಾಲ್ಕುಲೇಟ್ ಮಾಡ್ತೀನಿ. ಇರಿಗೇಷನ್ ಪರ್ಪಸ್ಗೆ ಏನ್ ಮಾಡಿದ್ದಾರೆ, ವಿಡ್ರಾಲ್ ಮಾಡಿದ್ರು. ಅಂಡ್ ಪವರ್ಗೆ, ಇರಿಗೇಷನ್ ಮತ್ತೆ ಪವರ್ಗೆ ಮಾಡಿರೋದು, ಪ್ಲಸ್ ಇವಾಪರೇಷನ್ ಏನು ಆವಿ ಆಗುತ್ತೆ ನೋಡಿ, ಆ ನೀರ್ನ ನಾನು ಹೊರಗಡೆ ಹೋಗ್ತಾ ಇದ್ದೆ ತಾನೆ, ಪ್ಲಸ್ ಸೀಪೇಜ್ ಲಾಸ್, ಆಯ್ತಾ. ಇವೆಲ್ಲರನ್ನ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ನನಗೆ ಔಟ್ಫ್ಲೋ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಬಟ್ ನಮಗೆ ಬೇಕಾಗಿರೋದು ಅದಲ್ಲ, ನಮಗೆ ಬೇಕಾಗಿರೋದು ಸೀಪೇಜ್ ಲಾಸ್. ಸೊ ನಾವು ಕಮಿಂಗ್ ಟು ಹಿಯರ್ 20 ಪ್ಲಸ್ CP into EPA, okay, plus seepage loss, right, plus seepage loss. So 20 plus 0.7 into 12, sorry, 0.7 into 0.12 ಬರಬೇಕು, 0.12 into 100, ಆಯ್ತಾ, ಪ್ಲಸ್ ಸೀಪೇಜ್ ಲಾಸ್. ಓಕೆ, ಸೊ ಇದೇನಾಗುತ್ತೆ ಇವಾಗ 28.4 ಪ್ಲಸ್ ಸೀಪೇಜ್ ಲಾಸ್. ಸೊ ಈಗ DS/dt ಮಾಡಬೇಕು, DS/dt. ಸೊ -0.2, ಈಗ ಮೈನಸ್ ಯಾಕೆ ತೊಗೊಂಡಿದ್ದೀನಿ ಹೇಳ್ತೀನಿ, ಒಂದು ನಿಮಿಷ. 0.2 into 100, ಸೊ ಇದು ಎಷ್ಟಾಗುತ್ತೆ, -20. ನೆಗೆಟಿವ್ ಯಾಕೆ ತೊಗೊಂಡಿದ್ದೀನಿ ಅಂತಂದ್ರೆ, ನೆಗೆಟಿವ್ ಸೈನ್ ಏನು ಡಿಕ್ಲೈನ್ ಆಗುತ್ತಲ್ಲ, ನೆಗೆಟಿವ್ ಫಾರ್ ಡಿಕ್ಲೈನ್ ಇನ್ ಸ್ಟೋರೇಜ್, ಡಿಕ್ಲೈನ್ ಇನ್ ಸ್ಟೋರೇಜ್ ತುಂಬಾ ಇಂಪಾರ್ಟೆಂಟ್ ಇದೆ ಈ ಪ್ರಾಬ್ಲಮ್ಸು. ದಯವಿಟ್ಟು ಯಾರು ಮರ್ದಂಗೆ ಇದನ್ನ ಚೆನ್ನಾಗಿ ನೋಡ್ಕೊಂಡು ಹೋಗಿ ಎಕ್ಸಾಮ್. ಸೊ ನಾವು ಏನಾಗುತ್ತೆ 13, ಓಕೆ, ಮೈನಸ್, ರೈಟ್, ಇದು 13 ಇನ್ಫ್ಲೋ ಮೈನಸ್, ಮತ್ತು ನಮ್ದು ಅದೇ ಫಾರ್ಮುಲಾ 28.4, ಆಯ್ತಾ, ಪ್ಲಸ್ ಸೀಪೇಜ್ ಲಾಸ್, ಓಕೆ, ಈಕ್ವಲ್ಸ್ ಟು -20, ಆಯ್ತಾ. ಸೊ ಇದನ್ನ ನಾವು ಮಾಡಿದಾಗ ಸೀಪೇಜ್ ಲಾಸ್ ನಮ್ಗೆ ಎಷ್ಟು ಸಿಗುತ್ತೆ ಅಂದ್ರೆ 4.6 ಹೆಕ್ಟರ್ ಮೀಟರ್, ಗೊತ್ತಾಯ್ತಾ. ಸೊ ಇದು ನಮ್ದು ಸೀಪೇಜ್ ಲಾಸ್ ಆಗುತ್ತೆ. 4.6 is the answer for this question, right. Next, the average surface area of a reservoir in a month of June, right, is 20 kilometer square. In the same month, the average rate of inflow is 10 meter cube per second, outflow rate is 15 meter cube per second, monthly rainfall is 10 centimeter, and monthly seepage loss is 1.8 centimeter, and the storage change is 16 million meter cube. ಇದರಲ್ಲಿ ಇವಾಪರೇಷನ್ ನ ಕ್ಯಾಲ್ಕುಲೇಟ್ ಮಾಡೋದಿದೆ, ಓಕೆ, ಕ್ಯಾಲ್ಕುಲೇಟ್ ಮಾಡೋದಿದೆ. ಸೊ ಇದನ್ನ ಯಾವ ತರ ಮಾಡೋದು ಇವಾಗ ನೋಡಿ, ಇವಾಪರೇಷನ್ ನ ಯಾವ ತರ ನಾವು ಮಾಡೋದು. ಸೊ ಇದನ್ನ ಯಾವ ತರ ಮಾಡಬೇಕು ನಾವು, summation of inflow and summation of outflow equals to plus or minus delta S. ಈಗ ಮಾಡಿರೋ ಪ್ರಾಬ್ಲಮ್ ತರ, ಓಕೆ. ಒಂದೇ ಒಂದು ನಿಮಿಷ, ಸ್ವಲ್ಪ ನಾನು ನೀರು ಕೊಡ್ತೀನಿ. So I is less than overflow. Average surface runoff of reservoir in a month June. Same month average rate inflow is 10 meter cube per second. Outflow ಎಷ್ಟಿದೆ 15 meter cube. So monthly rainfall 10 centimeter ಇದೆ. Monthly seepage loss 1.8 ಇದೆ, ಆಯ್ತಾ. ಸ್ಟೋರೇಜ್ ಚೇಂಜು 16 million ಇದೆ. ಎಲ್ಲ ಕೊಟ್ಟಿದ್ದಾರೆ, ಜಸ್ಟ್ ಒಂದು ಫಾರ್ಮುಲಾದಲ್ಲಿ ಇಡೋದಿದೆ ನಮ್ಗೆ ಅಷ್ಟೇ, ಓಕೆ. ಸೊ ಚೇಂಜ್ ಇನ್ ಸ್ಟೋರೇಜ್ ಈಸ್ ನೆಗೆಟಿವ್, ಆಯ್ತಾ, ನಿಮ್ಗೆ ಗೊತ್ತಿದೆ ಚೇಂಜ್ ಇನ್ ಸ್ಟೋರೇಜ್ ನೆಗೆಟಿವ್. ಸೊ ಇದನ್ನ ನಾವು ನೋಡಿದಾಗ 10 into 30, ಆಯ್ತಾ, ಇಲ್ಲಿ ನೋಡ್ಬೋದು ನೀವು, ರೈಟ್. ಸೊ 10 into 30 into 24 into 60 into 60. ಯಾಕೆ 60 into 60 ಮಾಡಿದೀನಿ ಎಲ್ಲರಿಗೂ ಗೊತ್ತಾಯ್ತು, ರೈಟ್. ಸೊ 20 into 1000 square into 100, ಆಯ್ತಾ, ಪ್ಲಸ್ 10, ರೈಟ್. ಸೊ ನೋಡಿ
10 into 30. 10 ಏನಿದೆ 10 ಸೆಂಟಿಮೀಟರು ಅಂದರೆ 10 ಮೀಟರ್ ಕ್ಯೂಬ್ ಇನ್ಫ್ಲೋ ಸಾರಿ ಓಕೆ. ಸೊ ಇದು 10 ಡಿವೈಡೆಡ್ ಬೈ 20 ಓಕೆ ಡಿವೈಡೆಡ್ ಬೈ 20 ಏನು ರಿಸರ್ವರ್ದು ಏನಂತಂದರೆ ಸರ್ಫೇಸ್ ಏರಿಯಾ ಇದೆ ಅದು. ಸೊ ಅದನ್ನು 100 ಇಂಟು ಪ್ಲಸ್ 10 ಮಾಡಿದ್ದೀವಿ. ಸೊ ಮೈನಸ್ ಇದು ಇನ್ಫ್ಲೋ ಮೈನಸ್ ಔಟ್ಫ್ಲೋ ಮಾಡೋಕ್ಕೆ ನಾವು 15 ಇಂಟು 30 into 24 into 60 divided by 20 into 1000 square into 100 plus evapotranspiration plus 1.8 ಅಂತ ಅನ್ಬೋದು. ಓಕೆ ನಾವು ಇದನ್ನು ಈಕ್ವೇಟ್ ಮಾಡಿದಾಗ -16 into 10 is to power 6 divided by 20 into 1000 square into 100. So evaporation ಏನಾಗುತ್ತೆ evaporation. So evaporation E equals to 23.4 centimeter ಆಗುತ್ತೆ. ಗೊತ್ತಾಯ್ತಾ 23.4 centimeter ಆಗುತ್ತೆ ಇದಕ್ಕೆ. So D is the answer for this question. Next, the Bowen ratio is defined as Bowen ratio ಯಾವುದಕ್ಕೆ ಅಂತೀವಿ ರೈಟ್. Bowen ratio ಯಾವುದಿದೆ ಸಿಂಪಲ್ ತುಂಬಾ ಸಿಂಪಲ್ ಇದೆ ರೈಟ್. ಸೊ ಇದನ್ನ HA/HE ಅಂತ ಅಂತೀವಿ. ಓಕೆ HA/HE ಅಂದ್ರೆ HA/HE is nothing but HA is the ratio of heat divided by okay vapor diffusitives. Vapor diffusitive. So A is the answer for this question. Okay, A is the answer for this question. Next question. Isoplates are lines on a map through points having equal depth of. ಆಯ್ತಾ. So equal depth of isoplates ಅಂತ isoplates map through points having equal depth ಯಾವುದಿರುತ್ತೆ evapotranspiration ಗೊತ್ತಾಯ್ತಾ. ಸೊ ಇದ್ರದ್ದು ಯಾವುದಿರುತ್ತೆ evapotranspiration. ಸೊ ಇದಕ್ಕೆ ಇನ್ನೊಂದು ಏನಬಹುದು isoplates are joining the line joining the point of equal ಯಾವುದು PET ಏನಿತ್ತು ಹೇಳಿ ಜಸ್ಟ್ ಇವಾಗಲೇ ಹೇಳಿದೆ ನೋಡಿ. PET ಏನಿತ್ತು PET ಪೊಟೆನ್ಷಿಯಲ್ evapotranspiration ಗೊತ್ತಾಯ್ತಾ. ಸೊ ಇದನ್ನ ಪೊಟೆನ್ಷಿಯಲ್ evapotranspiration ಅಂತೀವಿ ನಾವು. ನೆಕ್ಸ್ಟ್ ಕ್ವೆಶ್ಚನ್. The vertical hydraulic conductivity of the top soil at a certain stage is 0.2 cm per hour. A storm of intensity 0.5 cm per hour occurs over the soil for an indefinite period. Assuming the surface drainage to the advocate, the infiltration rate after the storm has lasted for very long time shall be. Right? So ಇದನ್ನ ಯಾವ ತರ ನಾವು ಮಾಡೋದು ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಏನಂತ ಜಸ್ಟ್ ನಾವು ಅಬ್ಸರ್ವೇಷನ್ ಮಾಡೋದಿದೆ ಇದು. ಓಕೆ ಇದು ಅಬ್ಸರ್ವೇಷನ್ ಮೇಲೆ ಆನ್ಸರ್ ಬರುತ್ತೆ. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಹೈಡ್ರೋಲಿಕ್ ಕಂಡಕ್ಟಿವಿಟಿ ಅಂತ ಕೇಳ್ತಾ ಇರೋದು. ಹೈಡ್ರೋಲಿಕ್ ಕಂಡಕ್ಟಿವಿಟಿ I is greater than FC. ಆಯ್ತಾ is greater than FC. So that is what the top soil certain ಏನಂತಂದ್ರೆ ಹೈಡ್ರೋಲಿಕ್ ಕಂಡಕ್ಟಿವಿಟಿ ಏನಿದೆ ಅಂತಂದ್ರೆ ಸ್ಟಾರ್ಮ್ ಇಂಟೆನ್ಸಿಟಿ ಇದು FC. So FA should be FC. FA equal to FC. If hydraulic conductivity is less than FC, ಆಯ್ತಾ if hydraulic conductivity is less than FC, that is FA is equal to FI ಆಗುತ್ತೆ. ಓಕೆ FA is equal to FI ಆಗುತ್ತೆ. ಸೊ ಇಲ್ಲಿ I ಯಾವುದಿದೆ ಬರೀತೀನಿ ನೋಡಿ 0.5 ಸೆಂಟಿಮೀಟರ್ ಪರ್ ಅವರ್ ಇದು I. ಓಕೆ FC ಯಾವುದು ಆಯ್ತಾ FC 0.2 ಸೆಂಟಿಮೀಟರ್ ಪರ್ ಅವರ್ ಅಂದರೆ ಇದು ಏನಿದೆ ಹೈಡ್ರೋಲಿಕ್ ಕಂಡಕ್ಟಿವಿಟಿ. ಸೊ ಇದು FC ಇದೆ. ಸೊ I greater than FC and FA equals to FC ಅಂತ ಬರಿಬೋದು ನಾವು. ಗೊತ್ತಾಯ್ತಾ ಇವೆರಡು ವ್ಯಾಲ್ಯೂಸ್ನ ನೋಡಿದ್ರೆ ನಾವು ಹೇಳ್ಬೋದು ಸಿಂಪಲ್ ಆಗಿ. ಸೊ 0.2 ಸೆಂಟಿಮೀಟರ್ ಪರ್ ಅವರ್ is the answer for this question. ಏನು ಮಾಡೋದಿಲ್ಲ ಇಲ್ಲಿ ಜಸ್ಟ್ ಅಸ್ಯೂಮ್ ಮಾಡೋದಿದೆ ಅಷ್ಟೇ. ಓಕೆ ಅಸ್ಯೂಮ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಡನ್. The infiltration capacity of a soil
follows the horizon of a Horton's exponential model of f equal to c1 plus c2e minus kt. During an experiment, the initial infiltration capacity was observed to be 200 mm per hour. After a long time, the infiltration capacity was reduced to 25 mm per hour. If the infiltration capacity after 1 hour was 90 mm per hour, the value of the decay rate constant k. ಆಯ್ತಾ, ಸೊ ಕೆ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಕ್ಕೆ ಇಲ್ಲಿ ಹೇಳ್ತಾ ಇರೋದು, ರೈಟ್. ಸೊ ಕೆ ವ್ಯಾಲ್ಯೂನ ಯಾವ ತರ ನಾವು ಕ್ಯಾಲ್ಕುಲೇಟ್ ಮಾಡಬಹುದು, ರೈಟ್. ಸೊ ಸಿಂಪಲ್ ಆಗಿದೆ. ಇಲ್ಲಿ ಏನಂತಂದ್ರೆ ಫಾರ್ಮುಲಾ, ಸೊ ಫಾರ್ಮುಲಾ ಏನ್ ಫಾರ್ಮುಲಾ ಕೊಟ್ಟಿರೋದ ಆ ಫಾರ್ಮುಲಾ f ಈಕ್ವಲ್ಸ್ ಟು c1 ಪ್ಲಸ್ c2e minus k into t. ಓಕೆ, kt. ಸೊ f ಈಕ್ವಲ್ಸ್ ಟು ಏನಿದೆ 25 plus 200 minus 25 e minus k into t. ಆಯ್ತಾ, 200 minus 25, ರೈಟ್. 200 mm per hour ಇದೆ, ಆಮೇಲೆ 25 mm, ಆಮೇಲೆ ರೆಡ್ಯೂಸ್ ಆಗಿರೋದು, ಎರಡು ಮೈನಸ್ ಮಾಡಿದ್ರೆ ಬರುತ್ತೆ. ಸೊ f ಈಕ್ವಲ್ಸ್ ಟು 25 plus 175 e minus k into t. ಸೊ f1 ಏನಾಗುತ್ತೆ 25 plus 175 e minus k into t, so equals to 90. Then k equals to log is equal to 90 minus 25 divided by 175. Okay, so 0.99 hour minus 1. So this is the answer for this question. ಸಿಂಪಲ್ ಆಗಿದೆ, ಎಲ್ಲ ಅವರೇ ಕೊಟ್ಟಿದ್ದಾರೆ, ಫಾರ್ಮುಲಾನು ಕೊಟ್ಟಿದ್ದಾರೆ, ಗಿವನ್ ಡಾಟಾನು ಕೊಟ್ಟಿದ್ದಾರೆ. ಜಸ್ಟ್ ಅದರಲ್ಲಿ ಪುಟ್ ಮಾಡಿಬಿಟ್ಟು ನಾವು ಆನ್ಸರ್ ತೆಗಿಬೇಕಷ್ಟೇ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಡ್ಯೂರಿಂಗ್ ಎ ಸ್ಟಾರ್ಮ್ ಇವೆಂಟ್ ಇನ್ ಎ ಸರ್ಟನ್ ಪೀರಿಯಡ್, ದ ರೇನ್ಫಾಲ್ ಇಂಟೆನ್ಸಿಟಿ ಇಸ್ 3.5 cm per hour and pi index is 1.5 cm per hour. ಇಂಟೆನ್ಸಿಟಿ ಆಫ್ ದಿ ಎಫೆಕ್ಟಿವ್ ರೇನ್ಫಾಲ್, ಇಂಟೆನ್ಸಿಟಿ ಕೇಳ್ತಾ ಇರೋದು, ರೈಟ್. ಸಿಂಪಲ್ ಆಗಿ ನೋಡಿ, I ಈಕ್ವಲ್ಸ್ ಟು 3.5 ಇದೆ, ಆಯ್ತಾ. ಆಮೇಲೆ pi ಇಂಡೆಕ್ಸ್ ಇದು ಬಂದ್ಬಿಟ್ಟು 1.5 cm per hour ಇದೆ. ಸೊ ಎಫೆಕ್ಟಿವ್ rainfall intensity, ಸೊ ಇಲ್ಲೇ ಬರೆದು ಬಿಡ್ತೀನಿ, ಮುಗ್ದೇ ಹೋಗುತ್ತೆ ಪ್ರಾಬ್ಲಮ್. ಸೊ I minus 5 ಮಾಡೋದು ಅಷ್ಟೇ, ಮುಗ್ದೋಯ್ತು, ಆಯ್ತಾ. 3.5 minus 1.5, so what is the answer? That is a 2 cm per hour. So ತುಂಬಾ ಸಿಂಪಲ್ ಇದೆ ಇದು. ಓಕೆ, ನೆಕ್ಸ್ಟ್. ದ ಪ್ಯಾರಾಮೀಟರ್ ಇನ್ ದ Horton's infiltration equation, ನೋಡಿ ಮತ್ತೆ ಇಕ್ವೇಶನ್ ಕೊಟ್ಟಿದ್ದಾರೆ, ಸಿಂಪಲ್ ಇಕ್ವೇಶನ್ ಅದೇ ಕೊಟ್ಟಿದ್ದಾರೆ. ಆರ್ ಗಿವನ್ ಆಸ್ f0 7.62 ಕೊಟ್ಟಿದ್ದಾರೆ, ಆಮೇಲೆ fc ಕೊಟ್ಟಿದ್ದಾರೆ, ಆಮೇಲೆ k ಕೊಟ್ಟಿದ್ದಾರೆ. ಸೊ ಅಸ್ಯೂಮ್ ಕಂಟಿನ್ಯೂಸ್ ಬಾಂಡಿಂಗ್ ದ ಕ್ಯುಮ್ಯುಲೇಟಿವ್ ಇನ್ಫಿಲ್ಟ್ರೇಷನ್ ಎಟ್ ದ ಎಂಡ್ ಆಫ್ 2 hours ಅಂತ ಕೇಳ್ತಾ ಇರೋದು, ರೈಟ್. ಸೊ ಈಗ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಕ್ಯುಮ್ಯುಲೇಟಿವ್ ಇನ್ಫಿಲ್ಟ್ರೇಷನ್ ಅಂದ್ರೆ ಯಾವುದು, ಇನ್ಫಿಲ್ಟ್ರೇಷನ್ ಫಾರ್ ದ ಆಫ್ಟರ್ 2 hours ಕೇಳ್ತಾ ಇರೋದು. ಸೊ ಇದನ್ನ ನಾವು ಇಲ್ಲಿ ಮಾಡಬೇಕಾಗುತ್ತೆ, ಫಾರ್ಮುಲಾನ ಬರ್ಕೊಂಡು ft fc ಪ್ಲಸ್ f0 ಬ್ರಾಕೆಟ್ ಅಲ್ಲಿ ಮೈನಸ್ fc e minus k into t, ಇದು ಕೊಟ್ಟಿರೋ ಫಾರ್ಮುಲಾ. ಸೊ ವ್ಯಾಲ್ಯೂಸ್ ಎಲ್ಲ ನಾನು ಬರ್ಕೊಂಡಿದ್ದೀನಿ. ಸೊ ಈಗ ನಾವು ವ್ಯಾಲ್ಯೂಸ್ ಪ್ರಕಾರ ಪುಟ್ ಮಾಡೋಣ. ft 1.34 ಕೊಟ್ಟಿರೋದಿದೆ, ಪ್ಲಸ್ 7.62 minus 1.34 e minus of 4.182, sorry 182 4.182, so into t ಇದೆ ಇದು ಮೇಲ್ಗಡೆ ಪವರ್. ಸೊ ಇಲ್ಲಿ ft ವ್ಯಾಲ್ಯೂ ಏನಾಗುತ್ತೆ, ft equals to 1.34 plus 6.28 e to the power minus 4.182 t, ಇದು ಆ ಥರನೇ ಇರುತ್ತೆ. ಓಕೆ, ಸೊ ಈಗ ಇಲ್ಲಿ ಏನ್ ಕೊಟ್ಟಿರೋದು, ಇದು ಒಂದ್ ಕಡೆ ಬಂತೀವ, ಇನ್ಫಿಲ್ಟ್ರೇಷನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ, ಕ್ಯುಮ್ಯುಲೇಟಿವ್ ಇನ್ಫಿಲ್ಟ್ರೇಷನ್, ಆಯ್ತಾ, ಫಾರ್ 2 hours ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಾವು ಏನ್ ಮಾಡಬೇಕಾಗುತ್ತೆ, ಇನ್ಫಿಲ್ಟ್ರೇಷನ್ ಆಫ್ 2 hours, ರೈಟ್. ಸೊ ಅದನ್ನ ಏನಂತಂದ್ರೆ ನಾವು ಇಂಟಿಗ್ರೇಷನ್ ಮಾಡಬೇಕು ಹೋಗ್ತೀವಿ. ಸೊ 0 to 2 ft
ft into dt. So infiltration ಇದನ್ನು ಮಾಡುವಾಗ 2, 0 1.34 plus 6.28 e to the power of 4.182 t. Okay, last ಅಲ್ಲಿ dt ಬರುತ್ತೆ. ರೈಟ್, ಸೊ ಇದನ್ನ ನೀವು ಸಾಲ್ವ್ ಮಾಡಿ ಆರಾಮಾಗಿ. ರೈಟ್, ಸೊ ಇದನ್ನ ನೀವು ಡೈರೆಕ್ಟ್ ಆಗಿ ಸಾಲ್ವ್ ಮಾಡಿದಾಗ 4.18 ಏನಂತಂದ್ರೆ ಸೆಂಟಿಮೀಟರ್ ಬರುತ್ತೆ. ರೈಟ್, ಸೊ ಸಾಲ್ವ್ ಮಾಡಿ ಆರಾಮಾಗಿ. ರೈಟ್, ನೋ ಇಶ್ಯೂ, ಸಿಂಪಲ್ ಆಗಿದೆ ಇದು. ಟಿ ವ್ಯಾಲ್ಯೂ 2, 0 ಆಯ್ತಾ, ಅಪ್ ಟು ಆಮೇಲೆ 6.28 ಡಿವೈಡೆಡ್ ಬೈ ಇದು ಬರುತ್ತೆ. ಅದನ್ನ ನಾವು ಮಾಡಿದಾಗ 4.18 ಇದು ಆನ್ಸರ್ ಬರುತ್ತೆ. ಓಕೆ, 4.18 is the answer for this question. Next, the rainfall during the 3 successive 2-hour periods are 0.5, 2.8, 1.6 centimeter. The surface runoff resulting from this storm is 3.2 centimeter. The 5 index value ಇದೆ. ಸಿಂಪಲ್ ಹೇಳೋದೇನಂತಂದ್ರೆ ಇದಕ್ಕೆ W ಇಂಡೆಕ್ಸ್ ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು, ಇಲ್ಲಿ ಟೋಟಲ್ ಟೈಮ್ ನಾವು ಫಸ್ಟ್ ಬರ್ಕೋಬೇಕು. ಟೋಟಲ್ ಟೈಮ್ ಎಷ್ಟು ಬೇಕು, 3 into 2 ಮಾಡ್ಕೋಬೇಕು ನಾವು. 6 hours ನಮ್ಗೆ ಟೈಮ್ ಬೇಕು, ಗೊತ್ತಾಯ್ತಾ. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 2 hours. ಸೊ 3 ಇದೆ, 1, 2, 3. ಸೊ 2 ಸಲ, ಸೊ 3 into 6. ಟೋಟಲ್ ರೇನ್ಫಾಲ್ ಡೆಪ್ತ್ ಆಯ್ತಾ, ಟೋಟಲ್ ಡೆಪ್ತ್ ಆಫ್ ದಿ ರೇನ್ಫಾಲ್ ಅದು ಬೇಕು. ಆಮೇಲೆ ರನ್ ಆಫ್ ಡೆಪ್ತ್ ಬೇಕು. ಸೊ ಅದ್ರ ಪ್ರಕಾರ ಈಗ ನಾವು ಮಾಡೋಣ. ಸೊ 0.5 plus 2.8 plus 1.6. ಸೊ minus 3.2 divided by 6 ಟೋಟಲ್ ಟೈಮ್ ಇದೆ. ಸೊ ಇದು ಮಾಡಿದಾಗ 0.283 ಸೆಂಟಿಮೀಟರ್ ಪರ್ ಅವರ್. ಸೊ ಇದು ಎಷ್ಟಿದೆ, ಇದು 5 ಇಂಡೆಕ್ಸ್ ಫಾರ್ಮುಲಾ ಏನು ಬರುತ್ತೆ ಇವಾಗ, 2.8 plus 1.6, 2.8 plus 1.6 minus 3.2 divided by 4. ಯಾಕೆ ಇಲ್ಲಿ ನೋಡಿ, ಸೊ 3.2 ಏನಿದೆ, ರನ್ ಆಫ್ ರಿಸಲ್ಟಿಂಗ್ ಫ್ರಮ್ ದಿಸ್ ಸ್ಟಾರ್ಮ್ ಇದೆ. ಓಕೆ, 2.8 ಪ್ಲಸ್ 1.6 ಏನಿದೆ ಆಯ್ತಾ, ಇದು ಏನಿದೆ, ಫಸ್ಟ್ ಅವೆರಡು ವ್ಯಾಲ್ಯೂನ ಆ್ಯಡ್ ಮಾಡಿ ಆಮೇಲೆ ಅದನ್ನ ಮೈನಸ್ ಮಾಡಿದ್ದೀವಿ. ಸೊ ಏನಾಗುತ್ತೆ, ಇದು ಈ 0.28 ಪ್ಲಸ್ 2.8 ಇದು 1.6. ಓಕೆ, ಸೊ 0.3 ಸೆಂಟಿಮೀಟರ್ ಪರ್ ಅವರ್ ಆಗುತ್ತೆ, ಗೊತ್ತಾಯ್ತಾ. ಸೊ ಇದಕ್ಕೆ ಇನ್ನೊಂದು ಟ್ರಯಲ್ ಅಂಡ್ ಎರರ್ ಮೆಥಡ್ ಇದೆ, ಬಟ್ ಅದು ನಾವು ಮಾಡೋದು ಬೇಡ. ಇದು ಡೈರೆಕ್ಟ್ ಆಗಿ ನಾವು ಮಾಡ್ಬೋದು. 0.3 ಸೆಂಟಿಮೀಟರ್ ಪರ್ ಅವರ್ನ ನಾವು ಈ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು. ನೆಕ್ಸ್ಟ್ ಕ್ವೆಶ್ಚನ್. During a 3-hour storm event, it was observed that all the obstructions other than infiltrations are negligible. Right, all the obstructions are negligible. The rainfall was idealized as 3 1-hour storms of intensity 10 mm per hour, 20 mm per hour, 10 mm per hour respectively, and the infiltration was idealized as a Horton curve. So ಇದು ಫಾರ್ಮುಲಾ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಫಾರ್ಮುಲಾನ ಎಫೆಕ್ಟಿವ್ ರೇನ್ಫಾಲ್ ಏನಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದಿದೆ. ಸೊ ಈಗ ಎಫೆಕ್ಟಿವ್ ರೇನ್ಫಾಲ್ ಯಾವ ತರ ಮಾಡೋದು, ಎಫೆಕ್ಟಿವ್ ರೇನ್ಫಾಲ್. ಓಕೆ, ಸೊ ಎಫೆಕ್ಟಿವ್ ರೇನ್ಫಾಲ್ ನೋಡಿ ಇದನ್ನ ಡಯಾಗ್ರಾಮ್ ಹಾಕಿ ಹೇಳ್ಬೇಕಾಗುತ್ತೆ ನಿಮಗೆ, ಅಂದ್ರೆ ಅರ್ಥ ಆಗೋದಿಲ್ಲ ನೋಡಿ. ಸೊ ಇದು ಒಂದು ಏನಿದೆ, 3 ವ್ಯಾಲ್ಯೂ ಕೊಟ್ಟಿದ್ದಾರೆ, 10, ಇದು 20, ಇಲ್ಲೊಂದಿದೆ. ಓಕೆ, ಸೊ ಈಗ ಈ ತರ ಒಂದು ಬರುತ್ತೆ. ಸೊ ಇದು ಹಾರ್ಟನ್ಸ್ ಕರ್ವ್ ಇದೆ, ಇದು ಹಾರ್ಟನ್ಸ್ ಇನ್ಫಿಲ್ಟ್ರೇಷನ್ ಕರ್ವ್, ಇದು ಇನ್ಫಿಲ್ಟ್ರೇಷನ್ ಕರ್ವ್, ಗೊತ್ತಾಯ್ತಾ. ಸೊ ಈಗ ನಾವೇನ್ ಮಾಡ್ತೀವಿ, ಇದು ಇಲ್ಲಿ ಬಂದಿರೋದು 10, ಆಮೇಲೆ ಇಲ್ಲಿ ಬಂದಿರೋದು 15.5 ಸಮಥಿಂಗ್ ಬರುತ್ತೆ, ಆಮೇಲೆ ಇಲ್ಲಿ 20 ಇದೆ. ಸೊ ಈ ಕಡೆ 1, 2, 3 ಇದು ಟೈಮ್. ಓಕೆ, ಸೊ ಇದು ಡಯಾಗ್ರಾಮ್. ಸೊ ಹಾರ್ಟನ್ಸ್ ಈಕ್ವೇಶನ್ ಕೊಟ್ಟಿರೋದು ಏನಿದೆ, F equals to 6.8 plus 8.7 e to the power of t. ಓಕೆ, ಸೊ ಇದು ಫಾರ್ಮುಲಾ ಕೊಟ್ಟಿರೋದು ಇಲ್ಲಿದೆ ನೋಡಿ. ಈಗ ಏನ್ ಮಾಡೋದಿದೆ, ಫಸ್ಟ್ T 1 hour ಅಲ್ಲಿದ್ದಾಗ ರೈಟ್ ಏನಾಗುತ್ತೆ, ಇದು 10 mm per hour ಇದೆ ಆಯ್ತಾ. ನೀವು ಇಲ್ಲಿ ನೋಡಿ, T 1 mm ಇದ್ದಾಗ 10 mm per hour ಇದೆ. ಓಕೆ,
ಸೊ ಎಫ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ, ಎಫ್ ಬಂದ್ಬಿಟ್ಟು 10 mm per hour, ಇದು ಮೇಲ್ಗಡೆ ಫಾರ್ಮುಲಾದಲ್ಲಿ ಹಾಕ್ತಾರೆ. ಅದೇ ಟಿ ಈಕ್ವಲ್ಸ್ ಟು 2 hour ಆದ್ರೆ ಆ ಫಾರ್ಮುಲಾದಲ್ಲಿ ನಾನು ಹಾಕ್ತೀನಿ, ಈ ಮೇಲ್ಗಡೆ ಫಾರ್ಮುಲಾದಲ್ಲಿ ಹಾಕಿದ್ರೆ ಎಫ್ ಎಷ್ಟಾಗುತ್ತೆ 7.98 mm per hour ಆಗುತ್ತೆ. ಓಕೆ, ಅದೇ ಟೀನು ನಾನು 3 hours ಇಟ್ಟಾಗ ಏನಾಗುತ್ತೆ, ಎಫ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 7.23 mm per hour ಆಗುತ್ತೆ. ಅರ್ಥ ಮಾಡ್ತೀವಿ. ನಾವು ಹಾರ್ಟನ್ ಕರ್ವ್ ಏನ್ ಮಾಡುತ್ತೆ, ಇದು ಒಂದು ಹಾರ್ಟನ್ ಕರ್ವ್ ಏನಿದೆ ಹೈಟೋಗ್ರಾಫ್ ಮೇಲೆ ನಾವು ಇದನ್ನು ಸೂಪರ್ ಇಂಪೋಸ್ ಮಾಡ್ತೀವಿ. ಹ್ಯಾಚ್ ಪೋರ್ಷನ್ ಏನಿದೆ ನಿಮ್ಗೆ ಕಾಣಿಸ್ತಾ ಇದೆ ಆಯ್ತಾ, ಹ್ಯಾಚ್ ಪೋರ್ಷನ್ ಅಂದ್ರೆ ಇದು, ಈಗ ನಾನು ಹ್ಯಾಚ್ ಮಾಡ್ತಾ ಇರೋದು. ಸೊ ಈ ಹ್ಯಾಚ್ ಪೋರ್ಷನ್ ಏನಿದೆ ಅಲ್ಲ ಇದು, ಸೊ ಇದು ಏನಾಗುತ್ತೆ ಹಾರ್ಟನ್ ಕರ್ವ್ದು ಟಿ ವ್ಯಾಲ್ಯೂನ ತಗೊಳಕ್ ಬರುತ್ತೆ 1 to 3 hours. ಹ್ಯಾಚ್ ಪೋರ್ಷನ್ ಆಯ್ತಾ, ಸೊ ಅದೇನಾಗುತ್ತೆ 1 to 3 hours ಟೈಮ್. ಸೊ ಅದನ್ನ ಇಂಟಿಗ್ರೇಷನ್ ಮಾಡಬೇಕು, ಯಾಕೆ ಅಂತ ನಮಗೆ ವ್ಯಾಲ್ಯೂಸ್ ಗೊತ್ತಿಲ್ಲ. 1 to 3, ಸೊ ಏನು 6.8 ಪ್ಲಸ್ 8.7 e to the power of 1, ಸಾರಿ e to the power of t dt. ಸೊ ಇದನ್ನ ನಾವು ಇಲ್ಲಿ ಈಗ ಮಾಡಬೇಕು, 6.8 t ಪ್ಲಸ್ 8.7 e minus t divided by -1. ಸೊ ಇದನ್ನ ನಾವು ಮಾಡಿದಾಗ 1 3 ಈ ತರ ಆಗುತ್ತೆ. ಸೊ ಇದನ್ನ ಮತ್ತೆ ನಾವು ಸಾಲ್ವ್ ಮಾಡಿದಾಗ 6.8 ಇಂಟು ಆಯ್ತಾ 3 ಮೈನಸ್ ಆಫ್ 8.7 e minus 3. ಓಕೆ, ಸೊ ಆಮೇಲೆ ಸೇಮ್ ಈ ಕಡೆನು 6.8 ಇಂಟು 1 ಮೈನಸ್ ಆಫ್ 8.7 e minus 1 ಈ ತರ ಬರುತ್ತೆ. ಸೊ 19.97 ಮೈನಸ್ ಆಫ್ 3.6 ಬರುತ್ತೆ. ಓಕೆ, ಸೊ ಇದು 16.37 mm ಆಗುತ್ತೆ. 16.37 mm ಈಕ್ವಲ್ ಟು ದ ಇನ್ಫಿಲ್ಟ್ರೇಷನ್ ಲಾಸ್ ಇದೆ, ಇದು ಇನ್ಫಿಲ್ಟ್ರೇಷನ್ ಲಾಸ್ ಇದು. ಓಕೆ, 16.37. ನಾವು ಈಗ 1 hour to 3 hour ಬೇಕು. ಟೋಟಲ್ ರೈನ್ಫಾಲ್ ಡೆಪ್ತ್ ಏನಿದೆ, ಟೋಟಲ್ ರೈನ್ಫಾಲ್ ಡೆಪ್ತ್ ಎಷ್ಟಿದೆ, ಇದು ಬಂದ್ಬಿಟ್ಟು 20 ಇಂಟು 1 ಪ್ಲಸ್ 10 ಇಂಟು 1 ಆಯ್ತಾ, ಈ ಸೆಕೆಂಡ್ ಅವರ್ ಮತ್ತೆ ಥರ್ಡ್ ಅವರ್ ಅಲ್ಲಿ ಬರುತ್ತೆ. ಸೊ ರೈನ್ಫಾಲ್ ಎಕ್ಸಸ್ ಇದು ಎಷ್ಟಾಗುತ್ತೆ, ಇದು 30 mm ಆಗುತ್ತೆ. ಇದು ರೈನ್ಫಾಲ್ ಎಕ್ಸಸ್ ಎಷ್ಟಾಗಿದೆ, ರೈನ್ಫಾಲ್ ಎಕ್ಸಸ್ ಎಷ್ಟಾಗಿದೆ, ಇದು 30 minus 16.37 equals to 13.63 mm is the answer for this question. Okay, done. ಗೊತ್ತಾಯ್ತಾ ಇದು ಕ್ವಶನ್. ಸೊ ಎಷ್ಟಾಯ್ತು ಈಗ ಎಫೆಕ್ಟಿವ್ ರೈನ್ಫಾಲ್ ಎಷ್ಟಾಯ್ತು, 13.67 is the answer for this question. Next, an isolated 4-hour storm occurred over a catchment as follows. First, second, third, fourth. Pi index 10 mm per hour ಇದೆ. ಆಮೇಲೆ ಎಸ್ಟಿಮೇಟೆಡ್ ರನ್ ಆಫ್ ಡೆಪ್ತ್ ಫ್ರಮ್ ದ ಕ್ಯಾಚ್ಮೆಂಟ್ ಟು ದ ಅಬೋವ್ ಸ್ಟಾರ್ಮ್ ಎಷ್ಟಿದೆ ಇದು, ರೈಟ್. ಸೊ ಇದು ಯಾವ ತರ ಮಾಡಬೇಕು ಅದನ್ನ ನೋಡಿ. ಪ್ರಾಬ್ಲಮ್ಸ್ ಬೇಕಂತಾನೆ ನಾನು ಜಾಸ್ತಿ ಹಾಕಿದ್ದೀನಿ, ನಿಮಗೆ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟ್ ಇದೆ. ಥಿಯರಿ ಯಾರು ಮಾಡ್ತಾರೆ, ಪ್ರಾಬ್ಲಮ್ಸ್ ಯಾರು ಮಾಡೋದಿಲ್ಲ, ಅದಕ್ಕೆ. ಓಕೆ, ಸೊ ಅರ್ಥ ಮಾಡ್ತೀನಿ. ರನ್ ಆಫ್ ಏನಿದೆ ನೋಡಿ, ಇಲ್ಲೇ ಬರಿತೀನಿ. ರನ್ ಆಫ್ ಈಕ್ವಲ್ಸ್ ಟು, ಇಲ್ಲಿ ಬರಿಲ್ಲ, ಇಲ್ಲ ನೆಕ್ಸ್ಟ್ ಇಲ್ಲೇ ಬರಿತೀನಿ. Run off equals to rainfall minus losses. Okay, rainfall minus losses. So ಇದನ್ನ ನಾವು ಏನು ಮಾಡಬಹುದು, there is no run off in the first hour ಮತ್ತೆ fourth hour. ಇಲ್ಲಿ ನೋಡಿ, ಫಸ್ಟ್ ಅವರ್ ಮತ್ತೆ ಫೋರ್ತ್ ಅವರ್ ಅಲ್ಲಿ ರನ್ ಆಫ್ ಇಲ್ಲ, ರೈಟ್. ಫಸ್ಟ್ ಅವರ್ ಅಲ್ಲಿ ಫೋರ್ತ್ ಅವರ್ ಅಲ್ಲಿ, ಸೊ ಯಾಕೆಂದ್ರೆ ಪೈ ಇಂಡೆಕ್ಸ್ ಇಸ್ ಗ್ರೇಟರ್ ದೆನ್ ದ ಇಂಟೆನ್ಸಿಟಿ ಆಫ್ ದಿ ರೈನ್ಫಾಲ್. ಓಕೆ, ಇಂಟೆನ್ಸಿಟಿ ಆಫ್ ರೈನ್ಫಾಲ್ ಗಿಂತ ಜಾಸ್ತಿ ಇದೆ. ಸೊ ಇಲ್ಲಿ ನಾವು ಏನ್ ಬರೀಬೇಕು ಇವಾಗ, ಫಸ್ಟ್ ಮತ್ತೆ ಫೋರ್ತ್ ಅವರ್ ಪೈ ಇಂಡೆಕ್ಸ್ ಗ್ರೇಟರ್ ದೆನ್ ಇಂಟೆನ್ಸಿಟಿ ಆಫ್ ರೈನ್ಫಾಲ್. ಇಂಟೆನ್ಸಿಟಿ. ಓಕೆ, ಸೊ ಈಗ ಸೆಕೆಂಡ್ ಅವರ್ಗೆ ಏನ್ ಬರುತ್ತೆ, ಸೆಕೆಂಡ್ ಅವರ್ ರನ್ ಆಫ್.
ಸೊ 28 minus 10 ಎಷ್ಟಾಯ್ತದು 18 mm. 28 minus 10 28 ಅನ್ನ ನಾವು 5 ಇಂಡೆಕ್ಸ್ ಅಲ್ಲಿ ಮೈನಸ್ ಮಾಡ್ತೀನಿ 18 mm ಆಯ್ತು. ಥರ್ಡ್ ಅವರ್ ಅಲ್ಲಿ ಏನು ಬರುತ್ತೆ ಥರ್ಡ್ ಅವರ್ ರನ್ ಆಫ್ ಅದು ಎಷ್ಟು ಬರುತ್ತೆ 12 minus 10 ಬರುತ್ತೆ. ಸೊ ಅದು 2 mm. ಟೋಟಲ್ ರನ್ ಆಫ್ ಏನಾಗುತ್ತೆ ಇವಾಗ ಟೋಟಲ್ ರನ್ ಆಫ್ so total run of 18 plus 2, right? So that is a 20 mm is the answer for this question. So 20 mm is the answer for this question. At a station, storm 1 of 5-hour duration with the intensity of 2 cm resulted in a runoff of 4 cm, and a storm 2 of 8-hour duration resulted in a runoff of 8.4 cm. Assume the pi index is the same for both the storms. Okay. ಸೊ ನೋಡಿ ತುಂಬಾ ಸಿಂಪಲ್ ಇದೆ, ಇದನ್ನು pi ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡೋದಿದೆ, ರೈಟ್. ಸೊ ಇದರಲ್ಲಿ ಈಗ ಎರಡು ಕ್ವಶನ್ ಇದೆ, ಇದೊಂದು ಆಯ್ತಾ, ಎರಡು ಕ್ವಶನ್ ನಾವು ಮಾಡಬೇಕಾಗುತ್ತೆ. ಓಕೆ, ಸಿಂಪಲ್ ಆಗಿದೆ. pi ಇಂಡೆಕ್ಸ್ ನ ಕ್ಯಾಲ್ಕುಲೇಟ್ ಮಾಡೋದಿದೆ, pi ಇಂಡೆಕ್ಸ್ ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಇದು ಮಾಡೋಣ. I ಎಷ್ಟಿದೆ ಇಲ್ಲಿ 2 ಸೆಂಟಿಮೀಟರ್ ಪರ್ ಅವರ್ ಆಯ್ತಾ ಕ್ವಶನ್ ಪ್ರಕಾರ. TE ಎಷ್ಟಿದೆ 5 hour. ಓಕೆ, ಸೊ R ಎಷ್ಟಿದೆ 4 ಸೆಂಟಿಮೀಟರ್. ಇಲ್ಲ ನೋಡಿ R 4 ಸೆಂಟಿಮೀಟರ್. ಅದಾದ್ಮೇಲೆ PE ಏನಿದೆ PE is equal to I into TE. ಸೊ 2 into 5 equals to 10 centimeter. 10 centimeter. So 5 equals to PE minus R divided by TE. So 10 minus 4 divided by 5, so equals to 1.2 centimeter per hour is the answer for this question. Done. Next question. The intensity of the storm 2 ಏನು ಬರುತ್ತೆ ಅಂತ ಕೇಳ್ತಾರೆ ನೋಡಿ. ಇದಕ್ಕೂ ಸಿಂಪಲ್ ಆಗಿದೆ. TE ಏನಿದೆ 8 hours ಇದೆ. R ಎಷ್ಟಿದೆ 8.4 ಸೆಂಟಿಮೀಟರ್ ಇದೆ. ಓಕೆ, ಸೊ 5 ಎಷ್ಟಿದೆ 1.2 ಸೆಂಟಿಮೀಟರ್ ಪರ್ ಅವರ್ ಇದೆ. Done. Now y equals to PE minus R divided by TE. So 1.2 PE minus of 8.4 divided by 8. So PE equals to 18 centimeter. So I equals to PE by TE, right? So 18 by 8 ಮಾಡಿದಾಗ ಎಷ್ಟಾಗುತ್ತೆ ಇದು 2.25 centimeter per hour ಆಗುತ್ತೆ. ಇದಕ್ಕೆ 2.25 centimeter. Next, the infiltration rate F in the basin under pounding condition is given by F 30 plus 10 into e to the power of minus 2t, where F is in mm per hour and t is in the time per hour. Total depth of the infiltration in mm up to 1 decimal during the last 20 minutes for a storm of 30 minutes duration. ಗೊತ್ತಾಯ್ತಾ? ಸೊ ಇದನ್ನ ಡೆಪ್ತ್ ಆಫ್ ಇನ್ಫಿಲ್ಟ್ರೇಷನ್ ಕ್ಯಾಲ್ಕುಲೇಟ್ ಮಾಡೋದಿದೆ. ಅವರೇ ಫಾರ್ಮುಲಾ ಕೊಟ್ಟಿದ್ದಾರೆ. ಸೊ ಫಾರ್ಮುಲಾ ಏನಿದೆ F equals to 30 plus 10 e to the power of 2 times of t. ಆಯ್ತಾ? ಸೊ F in mm per hour ಇದೆ, t in hour ಇದೆ. ಟೋಟಲ್ ಡೆಪ್ತ್ ಆಫ್ ಇನ್ಫಿಲ್ಟ್ರೇಷನ್ ಡ್ಯೂರಿಂಗ್ ಲಾಸ್ಟ್ 20 ಮಿನಿಟ್ಸ್ ನಾವು ಕ್ಯಾಲ್ಕುಲೇಟ್ ಮಾಡೋದು, ರೈಟ್. ಸೊ 20 ಮಿನಿಟ್ಸ್ ಏನಿದೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ F equals to integration of 0.5 to 0.167. ಓಕೆ, ಸೊ 0.167 ಯಾಕೆ 0.167. So 30 plus 10 power of 2t. Okay, so ಇದು ಟೋಟಲ್ dt ಅಂತ ಆಗುತ್ತೆ. ಓಕೆ, ಇದು ಟೋಟಲ್ dt ಅಂತ ಆಗುತ್ತೆ. ಓಕೆ, ಸೊ ಇವಾಗ ಇದನ್ನ ಇಂಟಿಗ್ರೇಷನ್ ಮಾಡಿದಾಗ F is equal to 30t minus of 5e minus 2t, right, 0.5 0.167. ಓಕೆ, ಇದನ್ನ ಮಾಡಿದಾಗ
F equals to 15 minus 1.84 minus of 5.01 plus 3.58. F equals to 11.73 mm. 11.73 mm ಇದು ಆನ್ಸರ್ ಆಗುತ್ತೆ. Next, the total rainfall in a catchment area of 1000 km square during 6 hour storm is 19 cm. The surface runoff due to this storm computed from triangular direct runoff hydrograph is 1 into 10 raised to power 8 meter. The pi index for this storm. So pi index ಕೇಳ್ತಾ ಇದೆ. Okay. So pi index ನ ಯಾವ ತರ ಮಾಡೋದು ನೋಡೋಣ. ಏರಿಯಾ ಎಷ್ಟಿದೆ? ಏರಿಯಾ ನೋಡಿ, ಏರಿಯಾ ಬಂದ್ಬಿಟ್ಟು 1000 ಕಿಲೋಮೀಟರ್ ಸ್ಕ್ವೇರ್ ಇದೆ. ಟಿ ಬಂದ್ಬಿಟ್ಟು 6 ಅವರ್ಸ್ ಇದೆ. ಪಿ ಬಂದ್ಬಿಟ್ಟು 19 ಸೆಂಟಿಮೀಟರ್ ಇದೆ. ಓಕೆ, ಕರೆಕ್ಟಾ? 19 ಸೆಂಟಿಮೀಟರ್ ಇದೆಯಾ? ಅದಾದ್ಮೇಲೆ ರನ್ ಆಫ್ ವಾಲ್ಯೂಮ್. ಸೊ ರನ್ ಆಫ್ ವಾಲ್ಯೂಮ್ ಈಕ್ವಲ್ಸ್ ಟು 1 into 10 is to power 8 meter cube. So R equals to run off volume divided by the catchment area. So 1 into 10 is to power 8 divided by 1000 into 10 is to power 6 equals to 0.1 meter equals to 10 centimeter. So pi index ಯಾವ ತರ ಮಾಡೋದು? PE minus R divided by TE ಇದೆ, ಇದು ಫಾರ್ಮುಲಾ. So 19 minus 10 divided by how much? 6. So this is 9 by 6. So what is the answer? 1.5 centimeter per hour is the answer for this question. 1.5 centimeter per hour. Next question. The ordinate of the instantaneous unit hydrograph. The instantaneous unit hydrograph of a catchment at a time t is. ಅದರ ಬಗ್ಗೆ ಕೇಳ್ತಾ ಇರೋದು. ಸಾರಿ, ಇನ್ಸ್ಟಂಟೇನಿಯಸ್ ಯೂನಿಟ್ ಹೈಡ್ರೋಗ್ರಾಫ್ ಅಂದ್ರೆ ಏನು? ಇನ್ಸ್ಟಂಟೇನಿಯಸ್ ಯೂನಿಟ್ ಹೈಡ್ರೋಗ್ರಾಫ್ ಅಂದ್ರೆ ಏನು? ಅದಕ್ಕೆ ಆನ್ಸರ್ ಏನಾಗುತ್ತೆ? ಸಿಂಪಲ್ ಆಗಿ ಹೇಳೋದೇನಪ್ಪ ಅಂದ್ರೆ, ಇದೂನು ಸೊ ದ ಆರ್ಡಿನೇಟ್ ಆಫ್ ದ ಇನ್ಸ್ಟಾನಿಯಸ್ ಯೂನಿಟ್ ಅಂತಂದ್ರೆ ಇದ್ರದ್ದು ಏನಾಗುತ್ತೆ? ಸಿಂಪಲ್ ಆಗಿದೆ ನೋಡಿ. ಇದ್ರದ್ದು ಏನು ಅಂತಂದ್ರೆ ಒಂದು ಗ್ರಾಫ್ ಬರುತ್ತೆ. ಓಕೆ, ಗ್ರಾಫ್ ಏನು ಹೇಳ್ಕೊಡುತ್ತೆ ಅಂತಂದ್ರೆ ಸಿಂಪಲ್ ಗ್ರಾಫು. ಸೊ ಈ ತರ ಒಂದು ಗ್ರಾಫ್ ಬರುತ್ತೆ, ಆಮೇಲೆ ಈ ತರದೊಂದು ಗ್ರಾಫ್ ಬರುತ್ತೆ. ಸೊ ಇದನ್ನ ಎಸ್ ಬಿ ಕರ್ವ್ ಅಂತ ಅಂತೀನಿ ನಾನು, ಇದನ್ನ ಎಸ್ ಎ ಕರ್ವ್ ಅಂತ ಅಂತೀನಿ, ರೈಟ್? ಸೊ ಈ ಏನು ಚೇಂಜಸ್ ಇದೆಯಲ್ಲ, ಇದು ಡೆಲ್ಟಾ ಟಿ ಅಂತ ಅಂತೀನಿ, ರೈಟ್? ಸೊ ಎರಡರ ಮಧ್ಯೆ ಏನು ಡಿಫ್ರೆನ್ಸ್ ಇದೆ? ಎಸ್ ಎ ಮೈನಸ್ ಎಸ್ ಬಿ, ರೈಟ್? ಎಸ್ ಎ ಮೈನಸ್ ಎಸ್ ಬಿ, ರೈಟ್? ಸೊ ಇದು ಏನಾಗುತ್ತೆ? ಆರ್ಡಿನೇಟ್ ಎಸ್ ಎ ಮೈನಸ್ ಎಸ್ ಬಿ ಡಿವೈಡ್ ಬೈ ಡೆಲ್ಟಾ ಟಿ ಬೈ ಡೆಲ್ಟಾ ಟಿ. ಸೊ ಅದೇ ಎಸ್ ಎ ಮೈನಸ್ ಎಸ್ ಬಿ ಡಿವೈಡ್ ಬೈ ಡೆಲ್ಟಾ ಟಿ, ಡೆಲ್ಟಾ ಎಸ್ ಬೈ ಡೆಲ್ಟಾ ಟಿ ಆಗುತ್ತೆ. ಸೊ ಆರ್ಡಿನೇಟ್ ಏನಾಗುತ್ತೆ? ಡಿ ಎಸ್ ಬೈ ಡಿ ಟಿ ಆಗುತ್ತೆ. ಸೊ ದಟ್ ಸ್ಲೋಪ್ ಆಫ್ ಎಸ್ ಕರ್ವ್ ಕನ್ಸ್ಟ್ರಕ್ಟೆಡ್ ಬೈ ಎ ಸ್ಟ್ರಾಂಗ್ ವಿತ್ ERI ಈಕ್ವಲ್ ಟು 1 ಸೆಂಟಿಮೀಟರ್ ಪರ್ ಅವರ್ ಆಗುತ್ತೆ. 1 ಸೆಂಟಿಮೀಟರ್ ಪರ್ ಅವರ್ ಆಗುತ್ತೆ. The slope of a S curve with effective rainfall intensity of 1 centimeter per hour. Next, an isochrone is a line on the basis map. ಯಾವ್ದ್ರ ಮೇಲೆ ಇರುತ್ತೆ ಇದು? ಐಸೋಕ್ರೋನ್ ಅಂತ ಇರೋದು. ಐಸೋಕ್ರೋನ್ ಯಾವ್ದ್ರ ಮೇಲೆ ಇದೆ? ಜಾಯಿನಿಂಗ್ ದ ಪಾಯಿಂಟ್ಸ್ ಆಫ್ ಹ್ಯಾವಿಂಗ್ ಈಕ್ವಲ್ ಟೈಮ್ ಆಫ್ ಟ್ರಾವೆಲ್ ಆಫ್ ಸರ್ಫೇಸ್ ರನ್ ಔಟ್ ಟು ದ ಕ್ಯಾಚ್ಮೆಂಟ್ ಔಟ್ಲೆಟ್. ಏನು? ಜಾಯಿನಿಂಗ್ ದ ಪಾಯಿಂಟ್ಸ್ ಆಫ್ ಹ್ಯಾವಿಂಗ್, ಇದೊಂದು ಏರಿಯಾ ಇದೆ ಅಂದ್ರೆ ಪಾಯಿಂಟ್ಸ್ ಏನಿರುತ್ತೆ ನೋಡಿ, ಈ ಪಾಯಿಂಟ್ಸು ಈಕ್ವಲ್ ಟೈಮ್ ಆಫ್ ಟ್ರಾವೆಲ್ ಸರ್ಫೇಸ್ ರನ್ ಆಫ್ ಯಾವ್ದಿರುತ್ತೆ ಕ್ಯಾಚ್ಮೆಂಟ್ ಔಟ್ಲೆಟ್ಗೆ. ಸೊ ಅದನ್ನ ಜಾಯಿನ್ ಮಾಡೋದಕ್ಕೆ ನಾವು ಐಸೋಕ್ರೋನ್ ಅಂತ ಅಂತೀವಿ, ಐಸೋಕ್ರೋನ್. ನೆಕ್ಸ್ಟ್ ಕ್ವಶನ್. A 6-hour unit hydrograph of a catchment in triangular in shape with a total time base of 36 hours and a peak discharge is 18 meter cube per second. Area of the catchment is ಎಷ್ಟು ಅಂತ ಕೇಳ್ತಾ ಇರೋದು, ಏರಿಯಾ ಆಫ್ ದಿ ಕ್ಯಾಚ್ಮೆಂಟ್. ಸೊ ಇಲ್ಲಿ ಟ್ರಯಾಂಗ್ಯುಲರ್ ಅಂತ ಹೇಳ್ತಾ ಇರೋದು. ಸೊ ಟ್ರಯಾಂಗ್ಯುಲರ್ ಅಂದ್ರೆ ಒಂದು ಟ್ರಯಾಂಗಲ್ ಅನ್ನು ಡ್ರಾ ಮಾಡ್ತೀವಿ ಈ ತರ.
ಸೊ ಈ ಥರದ ಸೆಂಟ್ರಲ್ ಇದೆ. ಸೊ ಇದು ಎಷ್ಟಿದೆ, ಇದು 18 ಮೀಟರ್ ಕ್ಯೂಬ್ ಪರ್ ಅವರ್ ಆಯ್ತಾ, 18 ಮೀಟರ್ ಕ್ಯೂಬ್ ಪರ್ ಅವರ್ ರೈಟ್. ಆಮೇಲೆ 36 ಅವರ್ಸ್. ಸೊ ವಾಲ್ಯೂಮ್ ಆಫ್ ರನ್ ಆಫ್ ಏನಿದೆ, ವಾಲ್ಯೂಮ್ ಆಫ್ ರನ್ ಆಫ್ equals to area of hydrograph. ಓಕೆ. ಸೊ ಈಗ ಏರಿಯಾ ಯಾವ ಥರ ಮಾಡೋಣ, ಹಾಫ್ ಇಂಟು ಬೇಸ್ 18 ಇಂಟು 36 ಇಂಟು 60 ಇಂಟು 60 ಗೊತ್ತಾಯ್ತಾ. ಸೊ ಇದು 60 ಇಂಟು 60 116,444 400 ಅಷ್ಟೇ ಬರುತ್ತೆ ಮೀಟರ್ ಕ್ಯೂಬ್. ಓಕೆ, ಇದಿಷ್ಟು ವಾಲ್ಯೂಮ್ ಆಫ್ ದಿ ರನ್ ಆಫ್ ಆಯ್ತು. ಡೆಪ್ತ್ ಆಫ್ ದಿ ರನ್ ಆಫ್ ಎಷ್ಟಾಗುತ್ತೆ, ಡೆಪ್ತ್ ಆಫ್ ರನ್ ಆಫ್ ಎಷ್ಟಾಗುತ್ತೆ, 1 ಸೆಂಟಿಮೀಟರ್ 1/100 ಮೀಟರ್. ಸೊ ಏರಿಯಾ ಆಫ್ ದಿ ಕ್ಯಾಚ್ಮೆಂಟ್ ಓಕೆ, ಏರಿಯಾ ಆಫ್ ದಿ ಕ್ಯಾಚ್ಮೆಂಟ್ ಕಿಲೋಮೀಟರ್ ಸ್ಕ್ವೇರ್ ಅಲ್ಲಿ ಏನಾಗುತ್ತೆ, ವಾಲ್ಯೂಮ್ ಆಫ್ ರನ್ ಆಫ್ ಡಿವೈಡೆಡ್ ಬೈ ಡೆಪ್ತ್ ಆಫ್ ರನ್ ಆಫ್ ಇಂಟು 1/1000 ಸ್ಕ್ವೇರ್. ಓಕೆ, ಸೊ ಇದನ್ನ ಪುಟ್ ಮಾಡಿ, ಈ ವ್ಯಾಲ್ಯೂನ ಇಲ್ಲಿ ಪುಟ್ ಮಾಡಬೇಕು. 1166400 ಡಿವೈಡೆಡ್ ಬೈ ಡೆಪ್ತ್ ಎಷ್ಟಿದೆ, ಡೆಪ್ತ್ ಬಂದ್ಬಿಟ್ಟು 1/100 ಓಕೆ ಇಂಟು 1/1000 ಸ್ಕ್ವೇರ್. ಸೊ ಇಟ್ ಈಸ್ 117 ಕಿಲೋಮೀಟರ್ ಸ್ಕ್ವೇರ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಸೊ ಇದ್ರದ್ದು ಆನ್ಸರು 117 ಬರುತ್ತೆ. ನೆಕ್ಸ್ಟ್ ಕ್ವಶನ್, a watershed got transferred from rural urban over a period of time. The effect of urbanization on a storm runoff hydrograph from the watershed is. ನೋಡಿ, ಅರ್ಬನ್ ಇದ್ದಾಗ ಏನಾಗಿದೆ ಅಂತ ಹೇಳ್ತಾ ಇರೋದು, ಸುಮ್ಮನೆ ಗ್ರಾಫ್ ಆಗಿ ನೋಡೋಣ. ಅರ್ಬನ್ ಆಯ್ತಾ, ರೂರಲ್ ಇದ್ದಾಗ ಈ ಥರ ಇರುತ್ತೆ ರನ್ ಆಫ್ ಆಯ್ತಾ, ಜಾಸ್ತಿ ಇರುತ್ತೆ ಬಿಫೋರ್ ಅರ್ಬನೈಸೇಷನ್. ಸೊ ಅದಾದ್ಮೇಲೆ ಏನಾಗುತ್ತೆ, ಈ ಥರ ಆಗುತ್ತೆ ರೈಟ್, ಕಮ್ಮಿ ಆಗುತ್ತೆ, ಅದಕ್ಕಿಂತ ಕಮ್ಮಿ ಆಗುತ್ತೆ. ಯಾಕೆ ಅಂತಂದರೆ ಅರ್ಬನೈಸೇಷನ್ ಇಂದ ಇನ್ಫಿಲ್ಟ್ರೇಷನ್ ಮೇಲೆ, ವಾಟರ್ ಶೆಡ್ ಮೇಲೆ ತುಂಬ ಪರಿಣಾಮಗಳು ಬೀರ್ಕೊಡುತ್ತೆ ಅದಕ್ಕೆ. ಸೊ ಇದಕ್ಕೆ ಏನಾಗುತ್ತೆ ಆನ್ಸರು, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಡಿಕ್ರೀಸಸ್ ಟೈಮ್ ಬೇಸು ಕಮ್ಮಿ ಆಗುತ್ತೆ ರೈಟ್, ಟೈಮ್ ಬೇಸು ತುಂಬ ಕಮ್ಮಿ ಆಗುತ್ತೆ. ಕನ್ವೆನ್ಷನಲ್ ಫ್ಲೋ ಡ್ಯೂರೇಷನ್ ಕರ್ವ್ ಈಸ್ ಅ ಪ್ಲಾಟ್ ಬಿಟ್ವೀನ್ ಸಿಂಪಲ್ ಆಗಿದೆ ಇದು. ಕರ್ವ್ ಯಾವ ಥರ ಇರುತ್ತೆ ಅಂತಂದ್ರೆ ಇದು ಈ ಥರ ಇರುತ್ತೆ. ಓಕೆ, ಇದು ಯಾವುದು, ಇದು ಕ್ಯೂ, ಇದು ಪಿ ಅಂತ ತಿಳ್ಕೊಳ್ಳೋಣ. ಪರ್ಸೆಂಟೇಜ್ ಟೈಮ್ಸ್ ಫ್ಲೋ ಈಕ್ವಲ್ಸ್ ಆರ್ ಎಕ್ಸಿಡ್ಸ್. ಫ್ಲೋ ಡ್ಯೂರೇಷನ್ ಕರ್ವ್ ಅಂದರೆ ಪರ್ಸೆಂಟೇಜ್ ಟೈಮ್ ಆಯ್ತಾ, ಪರ್ಸೆಂಟೇಜ್ ಫ್ಲೋ ಅಂಡ್ ಪರ್ಸೆಂಟೇಜ್ ಟೈಮ್ ಫ್ಲೋ ಇಸ್ ಎಕ್ಸಿಡ್ಸ್ ಆಯ್ತಾ. ಈ ಕಡೆ ಎಕ್ಸಿಡ್ಸ್ ಆಗಿರೋದು ಈ ಕಡೆ ಇರುತ್ತೆ, ಅಂದರೆ ಇದಕ್ಕೆ ಇದು ಬರುತ್ತೆ. ಫ್ಲೋ ಅಂಡ್ ಪರ್ಸೆಂಟೇಜ್ ಟೈಮ್ ಫ್ಲೋ ಇಸ್ ಎಕ್ಸೀಡೆಡ್ ಈ ಕೆಳಗಡೆ ಬರುತ್ತೆ, ಎಕ್ಸೀಡೆಡ್. ಓಕೆ, ಇದು ಕನ್ವೆನ್ಷನಲ್ ಫ್ಲೋ ಡ್ಯೂರೇಷನ್ ಕರ್ವ್ ಅಂತ ಅಂತೀವಿ ನಾವು. ನೆಕ್ಸ್ಟ್ ಕ್ವಶನ್, while applying the rationale formula for computing the design discharge, the rainfall duration is stipulated as a time of concentration ಆಯ್ತಾ. ಇದನ್ನ ಯಾಕೆ ಈ ತರ ಕೊಟ್ಟಿದ್ದಾರೆ, ರ್ಯಾಷನಲ್ ಫಾರ್ಮುಲಾ ಅಂದ್ರೆ ಏನು, ಯಾವುದಿದೆ ರ್ಯಾಷನಲ್ ಫಾರ್ಮುಲಾ ಹೇಳ್ಬೋದಾ? ರ್ಯಾಷನಲ್ ಫಾರ್ಮುಲಾ ತುಂಬಾ ಸಿಂಪಲ್ ಆಗಿದೆ ರೈಟ್. ರ್ಯಾಷನಲ್ ಫಾರ್ಮುಲಾ ಬಂದ್ಬಿಟ್ಟು ಕ್ಯೂ ಪಿ ಆಯ್ತಾ, ಕ್ಯೂ ಪಿ ಕೆ ಇಂಟು ಪಿ ಸಿ ಇಂಟು ಎ ಡಿವೈಡೆಡ್ ಬೈ 36. ಇದು ರ್ಯಾಷನಲ್ ಫಾರ್ಮುಲಾ ಆಯ್ತಾ. ಫಾರ್ ಟಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಟಿ ಸಿ. ಓಕೆ, ಇಲ್ಲಿ ಕ್ಯೂ ಪಿ ಏನಾಗುತ್ತೆ, ಕ್ಯೂ ಪಿ ಅಂದ್ರೇನು, ಪೀಕ್ ಡಿಸ್ಚಾರ್ಜ್. ಆಮೇಲೆ ಎ ಅಂದ್ರೇನು, ಎ ಅಂದ್ರೆ ಕ್ಯಾಚ್ಮೆಂಟ್ ಏರಿಯಾ, ಕ್ಯಾಚ್ಮೆಂಟ್ ಆಯ್ತಾ. ಅದಾದ್ಮೇಲೆ ಕೆ ಅಂದ್ರೇನು, ರನ್ ಆಫ್
ಕೋಎಫಿಷಿಯಂಟ್. ಓಕೆ, ಆಮೇಲೆ ಪಿ ಸಿ ಅಂದ್ರೆ ಏನು? ಪಿ ಸಿ ಡಿಸೈರ್ಡ್ ರೈನ್ಫಾಲ್ ಇಂಟೆನ್ಸಿಟಿ ಕರೆಸ್ಪಾಂಡಿಂಗ್ ಟು ದ ಟೈಮ್ ಆಫ್ ಕಾನ್ಸಂಟ್ರೇಷನ್. ಆಯ್ತಾ, ತಿಳ್ಕೊಳ್ಳಿ. ಪಿ ಸಿ ಇಲ್ಲಿದೆ ನೋಡಿ, ಪಿ ಸಿ. ರೈಟ್. ಸೊ ಈ ಮೆಥಡ್ ಏನ್ ಮಾಡ್ತಾ ಅಂದ್ರೆ ಮ್ಯಾಕ್ಸಿಮಮ್ ಫ್ಲಡ್ ಏನಿದೆ ನೋಡಿ, ರೈಟ್, ಅದನ್ನ ಪ್ರೊಡ್ಯೂಸ್ ಮಾಡುತ್ತೆ. ರೈನ್ಫಾಲ್ ಇಂಟೆನ್ಸಿಟಿ ಆಯ್ತಾ ಎಷ್ಟು ಆಗಿದೆ ಅದನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ನಾವು ಕ್ವಶನ್ ಏನಿದೆ ಇಲ್ಲಿ, ಕ್ವಶನ್ ಏನಿದೆ ಈಗ, rational formula computing the desired discharge rainfall duration separated as a time of concentration because ಅಂತ ಕೇಳ್ತಾರೆ. ಸೊ ಯಾಕೆ ಅಂದ್ರೆ the time of concentration is the smallest rainfall duration for which rational formula is applicable. ಇದನ್ನ ಅಪ್ಲಿಕೇಬಲ್ ಆಗುತ್ತೆ ಅದಕ್ಕೆ. ನೆಕ್ಸ್ಟ್ ಕ್ವಶನ್, ಮುಸ್ಕಿಂಗಮ್ ಮೆಥಡ್ ಫಾರ್ ರೂಟಿಂಗ್ ಆಫ್ ಫ್ಲಡ್. ಮುಸ್ಕಿಂಗಮ್ ಮೆಥಡ್ ಆಫ್ ರೂಟಿಂಗ್ ಆಫ್ ಫ್ಲಡ್ ಅಂದ್ರೆ ಯಾವುದು? ಮುಸ್ಕಿಂಗಮ್ ಮೆಥಡ್ ಅಂದ್ರೆ ಯಾವ್ದು ಬರುತ್ತೆ? ಯಾವ್ದ್ರದ್ದಿದೆ ಅಂತ ಕೇಳ್ತಾ ಇರೋದು ಮುಸ್ಕಿಂಗಮ್. ಸೊ ಮುಸ್ಕಿಂಗಮ್ ಮೆಥಡ್ ಆಫ್ ಫ್ಲಡ್ ಈಸ್ ವಾಟ್? ಎಕ್ಸಾಂಪಲ್ ಆಫ್ ಹೈಡ್ರೋಲಾಜಿಕಲ್ ಮೆಥಡ್ ಆಫ್ ರೂಟಿಂಗ್ ಫ್ಲಡ್ ಸ್ಟ್ರೀಮ್ಸ್. ಆಯ್ತಾ, ಹೈಡ್ರೋಲಾಜಿಕಲ್ ಮೆಥಡ್ ಆಫ್ ರೂಟಿಂಗ್ ದ ಫ್ಲಡ್ ಸ್ಟ್ರೀಮ್ಸ್ ನ ಏನಂತಂದ್ರೆ ಮಾಡೋಕೆ ಈ ಮುಸ್ಕಿಂಗಮ್ ಮೆಥಡ್ ನ ಯೂಸ್ ಮಾಡ್ತಾರೆ. ರೈಟ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, ದ ಡಿಸ್ಚಾರ್ಜ್ ಸ್ಟೇಜ್ ಡಿಸ್ಚಾರ್ಜ್ ರಿಲೇಷನ್ ಇನ್ ಎ ರಿವರ್ ಡ್ಯೂರಿಂಗ್ ದ ಪಾಸೇಜ್ ಆಫ್ ಎ ಫ್ಲಡ್ ವೇವ್ is measured. Discharge at some stage when the water surface was falling and QR discharge at the same stage when the water surface was rising. QF ಮತ್ತೆ QR ಎರಡು ಟಾಪಿಕ್ ಇದೆ ಅಲ್ಲಿ. ಆಯ್ತಾ, ಫ್ಲಡ್ ವೇವ್ ಮೇಲೆ ಇದೆ, ರಿವರ್ ಡ್ಯೂರಿಂಗ್ ದ ಪ್ಯಾಸೇಜ್ ಆಫ್ ಫ್ಲಡ್ ವೇವ್. ಡಿಸ್ಚಾರ್ಜ್ at some stage when the water surface was falling, ಇದು ಫಾಲಿಂಗ್ ಇದೆ ಕೆಳಗಡೆ. ಡಿಸ್ಚಾರ್ಜ್ at the same stage when the water surface was rising, ಇದು ರೈಸಿಂಗ್ ಇದೆ. ಈಗ ಇದರಲ್ಲಿ ಇರೋ ಈಕ್ವೇಶನ್ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ಕೇಳ್ತಾ ಇರೋದು. ಓಕೆ, ಸೊ ಈ ಈಕ್ವೇಶನ್ ಪ್ರಕಾರ ನಾವು ನೋಡಿದಾಗ ಫ್ರೀಲಿ ಆಪರೇಟಿಂಗ್, ಆಯ್ತಾ, ಈಗ ನಾವು ರಿವರ್ ಬಗ್ಗೆ ಮಾತಾಡ್ತಾ ಇರೋದು. ಈ ರಿವರ್ ಅಲ್ಲಿ ಸ್ಪಿಲ್ ವೇ ಬರುತ್ತೆ. ಸ್ಪಿಲ್ ವೇ ನಿಮ್ಮೆಲ್ಲರಿಗೂ ಗೊತ್ತಿದೆಯಲ್ಲ. ಸೊ ಸ್ಪಿಲ್ ವೇ ಅಲ್ಲಿ ಫ್ರೀಲಿ ಆಪರೇಟಿಂಗ್ ಇರುತ್ತೆ. ಆಯ್ತು, ಅಂದ್ರೆ ಫ್ರೀಲಿ ಆಪರೇಟಿಂಗ್ ಅಂದ್ರೆ ಏನು? ಆಪರೇಟ್ ಏನ್ ಮಾಡೋದಿಲ್ಲ, ಎಕ್ಸಸ್ ಆದ್ರೆ ನೀರು ಹೊರಟೋಗ್ಬಿಡ್ಬೇಕು. ಸೊ ದ ಪೀಕ್ ಆಫ್ ದಿ ಔಟ್ಫ್ಲೋ ಹೈಡ್ರೋಗ್ರಾಫ್ ಏನಾಗುತ್ತೆ ಆಯ್ತಾ, ಎಲ್ಲಿ ಬರುತ್ತೆ? ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದಿ ಇನ್ಫ್ಲೋ ಅಂಡ್ ಔಟ್ಫ್ಲೋ ಆಫ್ ದಿ ಹೈಡ್ರೋಗ್ರಾಫ್. ಆಯ್ತಾ, ಇನ್ಫ್ಲೋ ಮತ್ತೆ ಔಟ್ಫ್ಲೋ ಅಲ್ಲಿ ಬರುತ್ತೆ. ಸೊ ಈಗ ಇದ್ರ ಪ್ರಕಾರ, ಈ ಕಾನ್ಸೆಪ್ಟ್ ಪ್ರಕಾರ ನಮ್ದು ಆನ್ಸರ್ ಏನಾಗುತ್ತೆ? ಸೊ ಎರಡು ಸೇಮ್ ಇರುತ್ತೆ ಅಂತ ನಾನು ಹೇಳ್ತಾ ಇರೋದು. ಆಯ್ತಾ, ಇವೆರಡು ಸೇಮ್ ಇರುತ್ತೆ ಇಲ್ಲಿ. ಇನ್ಫ್ಲೋ ಮತ್ತೆ ಔಟ್ಫ್ಲೋ ಎರಡು ಸೇಮ್ ಇದ್ದಾಗ ಡಿಸ್ಚಾರ್ಜ್ at some stage when water rises falling, discharge at the same stage when the water rises. ಸೊ ಈಕ್ವಲ್ ಆಗ್ಬಿಡುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್, when the outflow from a storage reservoir is uncontrolled. ನೋಡಿ ಇಲ್ಲಿ ಸಿಂಪಲ್ ಆಗಿ ಕ್ವಶನ್ ಇದೆ. ಆಯ್ತಾ, ಅನ್ಕಂಟ್ರೋಲ್ಡ್ ಆದ್ರೆ ಆಸ್ ಎ ಫ್ರೀಲಿ ಆಪರೇಟಿಂಗ್ ಸ್ಪಿಲ್ ವೇ ದ ಪೀಕ್ ಆಫ್ ಔಟ್ಫ್ಲೋ ಹೈಡ್ರೋಗ್ರಾಫ್ ಅಕರ್ಸ್. ಎಲ್ಲಿ ಬರುತ್ತೆ? ಇದೊಂದು ಡ್ಯಾಮ್ ಇದೆ, ಒಂದು ಸ್ಪಿಲ್ ವೇ ಇದೆ, ರೈಟ್. ಸೊ ಅಲ್ಲಿ ಏನಾಗ್ತಾ ಇದೆ? ಅನ್ಕಂಟ್ರೋಲ್ಡ್, ಆಯ್ತಾ, ಅನ್ಕಂಟ್ರೋಲ್ ಆಗಿದೆ ಸ್ಟೋರೇಜ್ ರಿಸರ್ವರ್, ರೈಟ್. ಪೀಕ್ ಔಟ್ಫ್ಲೋ ಹೈಡ್ರೋಗ್ರಾಫ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾ ಇರೋದು. ಪೀಕು ಔಟ್ಫ್ಲೋ ಹೈಡ್ರೋಗ್ರಾಫ್ ನೋಡಿ, ಡಯಾಗ್ರಾಮ್ ಹಾಕಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಇದೊಂದಿದೆ. ಓಕೆ, ಇದು ಏನಿದೆ, ಇದು ನೋಡಿ ಈ ತರ ಬರುತ್ತೆ. ಇದು ಸಾರಿ, ಇದು ಈ ತರ ಬರೋದಿಲ್ಲ, ಈ ತರ ಬರುತ್ತೆ, ರೈಟ್. ಸೊ ಅದಾದ್ಮೇಲೆ ಇಲ್ಲಿ ಇನ್ನೊಂದು ಬರುತ್ತೆ, ಸಾರಿ. ಸೊ ಈ ತರ. ಸೊ ಇದೇನಿದೆ? ಇದು ಔಟ್ ಫ್ಲೋ, ಇದು ಔಟ್ಫ್ಲೋ, ಇದು ಇನ್ಫ್ಲೋ. ಇನ್ಫ್ಲೋ ಹೈಡ್ರೋಗ್ರಾಫ್, ಇನ್ಫ್ಲೋ ಹೈಡ್ರೋಗ್ರಾಫ್, ಔಟ್ಫ್ಲೋ ಹೈಡ್ರೋಗ್ರಾಫ್. ಸೊ ಇದು ಈ ಕಡೆ ಡಿಸ್ಚಾರ್ಜು, ಈ ಕಡೆ ಟೈಮ್ ಇದೆ, ಸರಿನಾ? ಈಗ ಇಲ್ಲಿ ಕೇಳ್ತಾ ಇರೋ ಕ್ವಶನ್ಗೆ ನಾವು ಏನಂತ ಆನ್ಸರ್ ಮಾಡ್ಬೋದು ಅಂದ್ರೆ, at point of intersection of the inflow and outflow hydrograph, right. So peak outflow ಎಲ್ಲೆಲ್ಲಿ ಇರುತ್ತೆ ಅಂತಂದ್ರೆ at the point of intersection, ಆಯ್ತಾ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಇನ್ಫ್ಲೋ ಮತ್ತೆ ಔಟ್ಫ್ಲೋ ಅಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇರೋದು. ಗೊತ್ತಾಯ್ತಾ? ಓಕೆ, ಗೊತ್ತಾಯ್ತಾ? ಇದು ಒಂದು ನಿಮಿಷ, ಸಾರಿ, ಇಲ್ಲಿ ಒಂದು ಚೇಂಜಸ್ ಇದೆ, ದಯವಿಟ್ಟು ಕ್ಷಮಿಸಿ ನನಗೆ. ಸೊ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಇದು ಆಗುತ್ತೆ, ಸೆಕೆಂಡ್ ಒನ್ ಆಗುತ್ತೆ. ಯಾಕೆ ಅಂತಂದರೆ ಡಿಸ್ಚಾರ್ಜ್ ಅಟ್ ಸಮ್ ಸ್ಟೇಜ್ ವೆನ್ ದ ವಾಟರ್ ಸರ್ಫೇಸ್ ವಾಸ್ ಫಾಲಿಂಗು, ಅದು ಇದಕ್ಕಿಂತ ಕಮ್ಮಿ ಇರುತ್ತೆ ತಾನೆ. ಸೊ ಅದು
ಏನಂತಂದರೆ ಡಿಸ್ಚಾರ್ಜ್ ಎಟ್ ದ ಸೇಮ್ ಸ್ಟೇಜ್ ವೆನ್ ವಾಟರ್ ಇಸ್ ರೈಸಿಂಗ್. ಸೊ ಇದು ಬಿ ಆಗುತ್ತೆ ಆನ್ಸರ್. ಸೊ ಮೇಕ್ ಎ ಕರೆಕ್ಷನ್, ಇದೊಂದು ಕರೆಕ್ಷನ್ ಮಾಡ್ಕೊಳ್ಳಿ ದಯವಿಟ್ಟು. ಐ ಆಮ್ ಸಾರಿ, ಸೊ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು ನನಗೆ. ಓಕೆ, ನಾವು ಸೊ ಥರ್ಡ್ ಒನ್ ಈಗ ಅದನ್ನು ನೋಡೋಣ. ಇದು ಯಾವುದು 14th. ಸೊ ಇದು ಏನಾಗುತ್ತೆ ಅಂತಂದರೆ ಇದು ಫಸ್ಟ್ ಒನ್ ಆಗುತ್ತೆ. ಓಕೆ, ಇದು ಫಸ್ಟ್ ಒನ್ ಆಗುತ್ತೆ. ನೆಕ್ಸ್ಟು ದ ಕರೆಕ್ಟ್ ಮ್ಯಾಚ್ ಆಫ್ ಗ್ರೂಪ್ 1 ವಿತ್ ಗ್ರೂಪ್ 2. ಗ್ರೂಪ್ 1ಗೆ ಗ್ರೂಪ್ 2ಗೆ ನಾವು ಮ್ಯಾಚ್ ಮಾಡೋದಿದೆ. ಸೊ ಗ್ರೂಪ್ 1 ಗ್ರೂಪ್ 2 ಏನಿದೆ, ಇವಾಪೋ ಟ್ರಾನ್ಸ್ಪಿರೇಷನ್ ಪ್ಯಾನ್ಮೆನ್ ಮೆಥಡ್ ಅಂತ ಅಂತೀವಿ ಇದಕ್ಕೆ. ಓಕೆ, ನೆಕ್ಸ್ಟು ಇನ್ಫಿಲ್ಟ್ರೇಷನ್ ಹಾರ್ಟಾನ್ಸ್ ಮೆಥಡು, ಆಯಿತಾ. ಸೊ P1, ಆಮೇಲೆ Q ಯಾವುದಾಯಿತು 4 ಆಯಿತು. ಆಮೇಲೆ ಸಿಂಥೆಟಿಕ್ ಯೂನಿಟ್ ಹೈಡ್ರೋಗ್ರಾಫ್ ಅದನ್ನು ಸಿಂಡರ್ ಮೆಥಡ್ ಅಂತ ಅಂತೀವಿ, ಆಯಿತಾ. ಸೊ R is to ಚಾನಲ್ ರೂಟಿಂಗ್, ಸೊ ಮುಸ್ಕಿಂಗಮ್ ಮೆಥಡು, ರೈಟ್. ಚಾನಲ್ ರೂಟಿಂಗ್ ಮುಸ್ಕಿಂಗಮ್ ಮೆಥಡ್ ಹೀಗೆ ಜಸ್ಟ್ ಹೇಳಿದ್ದೀನಿ. ಸೊ ಎಸ್ ಏನಾಯಿತು 3 ಆಯಿತು. ಸೊ ಇದರಲ್ಲಿ ಆನ್ಸರ್ ಯಾವುದಾಗುತ್ತೆ ಇವಾಗ? ಸೊ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್, ಆಯಿತಾ. ನೋಡಿ, ಇವಾಪೋ ಟ್ರಾನ್ಸ್ಪಿರೇಷನ್, ಇನ್ಫಿಲ್ಟ್ರೇಷನ್, ಸಿಂಥೆಟಿಕ್ ಯೂನಿಟ್ ಹೈಡ್ರೋಗ್ರಾಫ್, ಚಾನಲ್ ರೂಟಿಂಗ್. ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಒಂದ್ಸಲ ಥಿಯರಿ ಓದ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ನೀವು ನೋಡಿದ್ರೆ ಇವು ಒಂದಕ್ಕೊಂದು ಮೆಥಡ್ ಆದರೂ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಅಟ್ಲೀಸ್ಟ್ ಮೆಥಡ್ ಆದರೂ ನೆನ್ಪಿಟ್ಕೊಳ್ಳಿ. In a reservoir with a uncontrolled spillway at the peak of plotted outflow hydrograph, right? Outflow hydrograph ಎಲ್ಲಿರುತ್ತೆ ಅಂತ ಕೇಳ್ತಾ ಇರೋದು. outflow from ಎಲ್ಲಿರುತ್ತೆ? ಸೊ ಇದು ಎಲ್ಲಿರುತ್ತೆ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಇದು, ಆಯ್ತಾ, ಇನ್ಫ್ಲೋ ಮತ್ತೆ ಔಟ್ಫ್ಲೋ. ಇಲ್ಲಿ ನೋಡಿ, ನಾನು ಜಸ್ಟ್ ಈಗ ಡಯಾಗ್ರಾಮ್ ಹಾಕಿದ್ದ, ಈಗ ಇಲ್ಲಿಂದ ಒಂದು ಬರುತ್ತೆ ಅಂತ ಹೇಳಿದ್ದೆ. ಈ ಥರ ಬರುತ್ತೆ, ಅದಾದಮೇಲೆ ಇನ್ನೊಂದು ಬರುತ್ತೆ, ಇಲ್ಲಿ ಈ ಥರ ಬರುತ್ತೆ. ಸೊ ಇಲ್ಲೇನಿದೆ ಈ ಪಾಯಿಂಟು, ಇಲ್ಲೊಂದಿದೆ, ಇದು ಇನ್ಫ್ಲೋ ಆಗುತ್ತೆ, ಇದು ಇನ್ಫ್ಲೋ, ರೈಟ್. ಇದು ಟೈಮ್ ಇರುತ್ತೆ, ಆಮೇಲೆ ಇದು ಡಿಸ್ಚಾರ್ಜ್ ಇರುತ್ತೆ, ಸರಿನಾ. ಸೊ ಇದು ಔಟ್ಫ್ಲೋ ಇರುತ್ತೆ, ದಿಸ್ ಈಸ್ ಔಟ್ಫ್ಲೋ. ಓಕೆ, ದಿಸ್ ಈಸ್ ಔಟ್ಫ್ಲೋ. ಸೊ ಪೀಕ್ ಆಫ್ ಎನಿ ಫ್ಲೋ ಹೈಡ್ರೋಗ್ರಾಫ್ ಲೈಸ್ ಆನ್ ದ ರಿಸೆಷನ್ ಲಿಂಬ್ ಆಫ್ ದ ಇನ್ಫ್ಲೋ ಹೈಡ್ರೋಗ್ರಾಫ್ ಅಲ್ಲಿ, ಆಯ್ತಾ. ರಿಸೆಷನ್ ಎಲ್ಲಿರುತ್ತೆ, ಎಲ್ಲಿ ಅಲ್ಲಿರುತ್ತೆ. ಓಕೆ, ಈ ಪಾಯಿಂಟಲ್ಲಿ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ, ಲೈಸ್ ಇನ್ ದ ರಿಸೆಷನ್ ಲಿಂಬ್ ಆಫ್ ದ ಪ್ಲಾಟೆಡ್ ಇನ್ಫ್ಲೋ ಹೈಡ್ರೋಗ್ರಾಫ್. ಸೊ ಈ ಪಾಯಿಂಟ್ ಇದನ್ನ ಇಲ್ಲಿರುತ್ತೆ ಅಂತ ಹೇಳ್ತಾರೆ. ದ ಮುಸ್ಕಿಂಗಮ್ ಮಾಡೆಲ್ ಆಫ್ ರೂಟಿಂಗ್ ಎ ಫ್ಲೂಯಿಡ್ ಥ್ರೋ ಎ ಸ್ಟ್ರೀಮ್ ರೀಚ್ ಈಸ್ ಎಕ್ಸ್ಪ್ರೆಸ್ ಆಸ್, ಇದು ಒಂದು ಫಾರ್ಮುಲಾ ಇದೆ, ವೇರ್ K0, K1 and K2 are the coefficients for the concerned reach. I1, I2 are the inflows of the reach, O1, O2 are the outflows from the reach, corresponding to the steps 1, step 2 respectively. The K0, K1, K2 of the model is. ಸೊ ಇದು ಮಾಡೆಲ್ ಏನಿದೆ, ಇದ್ರದ್ದು ಏನು ಕೇಳ್ತಾ ಇರೋದು ಅಂತಂದರೆ ಸಿಂಪಲ್ ಆಗಿ ಹೇಳೋದು ಏನಂತಂದರೆ, ಇದು K0 ಪ್ಲಸ್ K1 ಪ್ಲಸ್ K2. ಸೊ ಇದ್ರದ್ದೆಲ್ಲ ಮಾಡಿದಾಗ 1 ಬರಬೇಕು, ರೈಟ್. ಸೊ ಎಲ್ಲಾದರೂ ಟೋಟಲ್ ಮುಸ್ಕಿಂಗಮ್ ಮಾಡೆಲಲ್ಲಿ ಇದು 1 ಬರಬೇಕು. ಸೊ ಇದು ಏನಿದೆ ಅಂತಂದರೆ ಒಂದು ಮೆಥಡ್ದು ಒಂದು ಮಾಡೆಲ್ ಇದೆ, ಇದು 1 ಬರಲೇಬೇಕು. ಸೊ ಇದಕ್ಕೆ ಆನ್ಸರ್ ಎಷ್ಟಾಗುತ್ತೆ, ರೈಟ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 1 ಆಗುತ್ತೆ. ಸೊ ಇದು ನೆನಪಿಟ್ಕೊಳ್ಳಿ. ಎ ಫ್ಲಡ್ ವೇವ್ ವಿತ್ ಎ ನೋನ್ ಇನ್ಫ್ಲೋ ಹೈಡ್ರೋಗ್ರಾಫ್ ಈಸ್ ರೂಟೆಡ್ ಥ್ರೂ ಎ ಲಾರ್ಜ್ ರಿಸರ್ವಾಯರ್. ದ ಔಟ್ಫ್ಲೋ ಹೈಡ್ರೋಗ್ರಾಫ್ ವಿಲ್ ಹ್ಯಾವ್, ನೋಡಿ ಫ್ಲಡ್ ಇದೆ, ಫ್ಲಡ್ ವೇವ್ ವಿತ್ ಎ ನೋನ್ ಇನ್ಫ್ಲೋ ಹೈಡ್ರೋಗ್ರಾಫ್ ಈಸ್ ರೂಟೆಡ್ ಥ್ರೂ ಎ ಲಾರ್ಜ್ ರಿಸರ್ವಾಯರ್. ಔಟ್ಫ್ಲೋ ಹೈಡ್ರೋಗ್ರಾಫ್ ಏನಿರುತ್ತೆ ಅಂತ ಕೇಳ್ತಾ ಇರೋದು. ಔಟ್ಫ್ಲೋ ಹೈಡ್ರೋಗ್ರಾಫ್, ರೈಟ್. ಔಟ್ಫ್ಲೋ ಹೈಡ್ರೋಗ್ರಾಫ್ ಏನಿರುತ್ತೆ, ಔಟ್ಫ್ಲೋ ಹೈಡ್ರೋಗ್ರಾಫು, ಆಯ್ತಾ. ಮತ್ತೆ ಅದೇ ಫಾರ್ಮುಲಾ ನಾವು ಹಾಕಿದಾಗ, ಸೊ ಇದು ಎಲ್ಲಿರುತ್ತೆ ಅಂತಂದರೆ ಅಟ್ಯೂನೇಟೆಡ್ ಪೀಕ್ ವಿತ್ ಇನ್ಕ್ರೀಸ್ ಟೈಮ್ ಬೇಸು, ಆಯ್ತಾ. ಇಲ್ಲಿ ಬಿ, ಆಯ್ತಾ. ಇನ್ಕ್ರೀಸ್ ಟೈಮ್ ಬೇಸ್ ಎಲ್ಲಿರುತ್ತೆ ಅಲ್ಲ, ಅಲ್ಲಿ ಅಟ್ಯೂನೇಟೆಡ್ ಪೀಕ್ ವಿತ್ ಇನ್ಕ್ರೀಸ್ ಟೈಮ್ ಬೇಸ್. ಸೊ ಸಿಂಪಲ್ ಆಗಿ ಇವಾಗ ಡಯಾಗ್ರಾಮ್ ಹಾಕಿದ್ದೀನಿ ನಾನು, ರೈಟ್. ಜಸ್ಟ್ ಒಂದು ಪ್ರಾಬ್ಲಮ್ ಹಿಂದೆ ಹಾಕಿದ್ದೀನಿ, ನೋಡಿದಿರಲ್ಲ. ಸೊ ಈ ಥರ, ರೈಟ್. ಸೊ ಇದು ಏನಂತಂದರೆ ಟೈಮ್ ವರ್ಸಸ್ ಕ್ಯೂ ಏನು ಹಾಕಿದಾಗ ಅಟ್ಯೂನೇಟೆಡ್ ಪೀಕ್ ವಿತ್ ಇನ್ಕ್ರೀಸ್ ಟೈಮ್ ಬೇಸ್ ಎಲ್ಲಿರುತ್ತೆ ಅಲ್ಲಿ ಮ್ಯಾಕ್ಸಿಮಮ್ ಅಲ್ಲೇ ಇರುತ್ತೆ. ನೆಕ್ಸ್ಟ್ ಕ್ವಶನ್, ದ ಟೈಪ್ ಆಫ್ ಫ್ಲಡ್ ರೂಟಿಂಗ್ ಗ್ರೂಪ್ 1 ಮತ್ತು ಇಕ್ವೇಷನ್ಸು. ಸೊ ವೆರಿ ಇಂಪಾರ್ಟೆಂಟು. ಹೈಡ್ರೋಲಾಜಿಕ್ ಫ್ಲಡ್ ರೂಟಿಂಗು ನಾವು ಯಾವುದಕ್ಕೆ ಮಾಡ್ತೀವಿ? ಹೈಡ್ರೋಲಾಜಿಕ್ ಫ್ಲಡ್ ರೂಟಿಂಗ್ ನಾವು ಯಾವುದಕ್ಕೆ ಮಾಡ್ತೀವಿ ಹೇಳಿ, ರೈಟ್. ಸೊ ನಾವು ಮಾಡೋದು ಕಂಟಿನ್ಯೂಟಿ ಇಕ್ವೇಷನ್, ರೈಟ್. ಆಮೇಲೆ ಹೈಡ್ರೋಲಿಕ್ ಫ್ಲಡ್ ರೂಟಿಂಗ್ ಯಾವ್ದಕ್ಕೆ ಮಾಡ್ತೀವಿ? 1 ಮತ್ತು 2. ಅಂದರೆ ಕಂಟಿನ್ಯೂಟಿ ಇಕ್ವೇಷನ್ಗೂ ಮಾಡ್ತೀವಿ, ಮೂಮೆಂಟಮ್ ಇಕ್ವೇಷನ್ಗೂ ಮಾಡ್ತೀವಿ. ಓಕೆ. ಸೊ ಇದಕ್ಕೆ ಆನ್ಸರು P1 ಮತ್ತು Q1 ಆ್ಯಂಡ್ 2 ಅಂತ ಆಗುತ್ತೆ, ಗೊತ್ತಾಯ್ತಾ. P1,
Q1 and 2 ಎರಡು ಆಗುತ್ತೆ ಕಂಟಿನ್ಯೂಟಿ ಇಕ್ವೇಷನ್ಗೆ ಮತ್ತು ಮೂಮೆಂಟಮ್ ಇಕ್ವೇಷನ್ಗೆ. ಹೈಡ್ರೋಲಾಜಿಕಲ್ ಫ್ಲಡ್ ರೂಟಿಂಗ್ ಮತ್ತು ಹೈಡ್ರಾಲಿಕಲ್ ಫ್ಲಡ್ ರೂಟಿಂಗ್ ನಾವು ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. For a routing of flood in a given channel using the Mushingum method, two of the routing coefficients are estimated as C0 0.25, 0.55. The value of the third coefficient C2. C2 ಬಗ್ಗೆ ಕೇಳ್ತಾ ಇರೋದು. ಸೊ ನೋಡಿ, ಇದನ್ನ ಇಲ್ಲೇ ಬರಿತೀನಿ. C0 C1 C2 ಕೇಳ್ತಾ ಇದ್ದಾರೆ. ಸೊ C0 ಪ್ಲಸ್ C1 ಪ್ಲಸ್ C2 ನಾನೇನು ಹೇಳಿದ್ದೆ 1 ಆಗ್ಬೇಕು ತಾನೇ ಇದು ಮುಷಿಂಗಮ್ ಮಾಡೆಲ್ ಇಂದ. ಸೊ 0.25 ಇದೆ C0 ಪ್ಲಸ್ 0.55 ಪ್ಲಸ್ C2 ಈಕ್ವಲ್ಸ್ ಟು 1. ಸೊ C2 ವ್ಯಾಲ್ಯೂನ ನಾವು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ಇದು 0.7 ಬರುತ್ತೆ. ಸಿಂಪಲ್ ಅಂದರೆ ಸಿಂಪಲ್, ತುಂಬ ಸಿಂಪಲ್. ಸೊ ಬಟ್ ಈ ಮಾಡೆಲ್ ನಿಮ್ಗೆ ಗೊತ್ತಿರಬೇಕು. ಈ ಒಂದು ಮುಷಿಂಗಮ್ ಮೆಥಡ್ದು ಫಾರ್ಮುಲಾ ನಿಮ್ಗೆ ನೆನಪಿದ್ರೆ ನೀವು ಇದು ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್. An isolated 3-hour rainfall event on a small catchment produces hydrograph, peak and point of inflection on the falling limb of the hydrograph at 7 hours and 8.5 hours respectively. After the start of the rainfall, assuming no losses and no base flow contribution, the time of concentration for this catchment is approximately. Okay, so ಇದಕ್ಕೆ ಅವ್ರು ಏನು ಕೇಳ್ತಾ ಇರೋದು, ಏನು ಕೇಳ್ತಾ ಇದ್ದಾರೆ ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ಐಸೋಲೇಟೆಡ್ 3-hour rainfall ಇದೆ ಇದು. ಓಕೆ, ಐಸೋಲೇಟೆಡ್ 3-hour rainfall. ಸೊ ಐಸೋಲೇಟೆಡ್ 3-hour rainfall ಅಂತ ಇದೆ. ಇನ್ನೊಂದು ಸ್ಕೆಚ್ ಹಾಕಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೋಡಿ, ಒಂದು ನಿಮಿಷ. ಓಕೆ, ಈಗ ನೋಡಿ. ಸೊ ಇಲ್ಲಿ ಏನಿದೆ, ಇದು ಒಂದು ಡಯಾಗ್ರಾಮು ನೀಟಾಗಿ ಡ್ರಾ ಮಾಡ್ಕೊಂಡಿರೋದು. ಸೊ ಇದೊಂದು ಈ ಥರ ಪೀಕ್ ಇದೆ. ಸೊ ಇಲ್ಲೊಂದಿದೆ. ಸೊ ಇಲ್ಲಿ ಏನಿದೆ ಈಗ ಟಿ ಪಿ ಮತ್ತು ಟಿ ಸಿ, ಟೈಮ್ ಆಫ್ ಕಾನ್ಸಂಟ್ರೇಷನ್ ತಾನೇ ಈಗ ನಮ್ಗೆ ಕೇಳ್ತಾ ಇರೋದು. ಟೈಮ್ ಆಫ್ ಕಾನ್ಸಂಟ್ರೇಷನ್. ಈಗ ಟೈಮ್ ಆಫ್ ಕಾನ್ಸಂಟ್ರೇಷನ್ ಅಂದರೆ ಏನು ಫಸ್ಟ್ ತಿಳ್ಕೊಳ್ಳೋಣ. ಟೈಮ್ ಟೇಕನ್ ಬೈ ದ ಕ್ಯಾಚ್ಮೆಂಟ್ ಟು ಡೈರೆಕ್ಟ್ ರನ್ ಆಫ್ ಫ್ರಮ್ ದ ಫಾರ್ತೆಸ್ಟ್ ಪಾಯಿಂಟ್. That is, when the entire catchment drain run off, then it produces a peak flow. ಆಯ್ತಾ? ಸೊ ಗೊತ್ತಾಯ್ತಾ? ಟೈಮ್ ಆಫ್ ಕಾನ್ಸಂಟ್ರೇಷನ್ ಅಂದರೆ ಇನ್ನೊಂದ್ಸಲ ಹೇಳ್ತೀನಿ. ಟೈಮ್ ಟೇಕನ್ ಬೈ ದ ಕ್ಯಾಚ್ಮೆಂಟ್ ಟು ಡೈರೆಕ್ಟ್ ರನ್ ಆಫ್ ಫ್ರಮ್ ದ ಫಾರ್ತೆಸ್ಟ್ ಪಾಯಿಂಟ್, ಅಂದರೆ ತುಂಬ ದೂರ ಇರೋ ಪಾಯಿಂಟ್ ಇಂದ ವೆನ್ ದ ಎಂಟೈರ್ ಕ್ಯಾಚ್ಮೆಂಟ್ ಡ್ರೈನ್ ರನ್ ಆಫ್ ದೆನ್ ಇಟ್ ಪ್ರೊಡ್ಯೂಸಸ್ ಪೀಕ್ ಫ್ಲೋ. ಗೊತ್ತಾಯ್ತಾ? ಸೊ ಇದನ್ನ ಈಗ ಇಲ್ಲಿ ನೋಡೋಣ. ಸೊ ಈಗ ಇದನ್ನ ಇಲ್ಲಿ ಈ ಥರ ನೋಡಿದಾಗ ಇಲ್ಲೊಂದು ಪಾಯಿಂಟ್ ಇರುತ್ತೆ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ. ಸೊ ಇದೇನಾಯ್ತು, ಇದು ಟಿ ಪಿ ಅಂತೀನಿ ನಾನು. ಓಕೆ, ಅದಾದಮೇಲೆ ಈ ಪಾಯಿಂಟಿಂದ ಇಲ್ಲೆಲ್ಲೋ ಆಗುತ್ತೆ. ಓಕೆ, ಇದು ಆದಾಗ ಇದನ್ನು ಟಿ ಇ ಅಂತ ಅಂತೀನಿ. ಟಿ ಸಿ ಅಂತೀನಿ ಅದಕ್ಕೆ. ಓಕೆ, ಸೊ ಇದು 7 hours ಇದೆ. ಸೊ ಇದು ಏನಿದೆ, ಇದು 8.5 hours ಇದೆ. ಓಕೆ, ಸೊ ಈಗ ಟಿ ಪಿ ಈಕ್ವಲ್ಸ್ ಟು ಡಿ ಬೈ 2 ಪ್ಲಸ್ ಟಿ ಸಿ. ಸೊ ಟಿ ಸಿ ಈಕ್ವಲ್ಸ್ ಟು ಟಿ ಪಿ ಮೈನಸ್ ಡಿ ಬೈ 2. ಓಕೆ, ಈಕ್ವಲ್ಸ್ ಟು 7 ಮೈನಸ್ 3 ಬೈ 2. ಸೊ ಎಷ್ಟಾಯ್ತು, ಇದು 5.5 hour. 5.5 hour ಆಯಿತು. ಸೊ ಇಷ್ಟೇ ನಮಗೆ ಕ್ಯಾಲ್ಕುಲೇಟ್ ಮಾಡೋದಿದೆ. 5.5 hours ಸಿಂಪಲ್ ಆಗಿದೆ. ಈ ಕಾನ್ಸೆಪ್ಟ್ ನಿಮಗೆ ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ. ಟೈಮ್ ಆಫ್ ಕಾನ್ಸಂಟ್ರೇಷನ್, ಟೈಮ್ ಟೇಕನ್ ಬೈ ದ ಕ್ಯಾಚ್ಮೆಂಟ್ ಟು ದ ಡೈರೆಕ್ಟ್ ರನ್ ಆಫ್ ಫ್ರಮ್ ದ ಫಾರ್ತೆಸ್ಟ್ ಪಾಯಿಂಟ್, ದಟ್ ಈಸ್ ವೆನ್ ದ ಎಂಟೈರ್ ಕ್ಯಾಚ್ಮೆಂಟ್ ಡ್ರೈನ್ ರನ್ ಆಫ್, ದೆನ್ ಇಟ್ ಪ್ರೊಡ್ಯೂಸಸ್ ದ ಪೀಕ್ ಫ್ಲೋ. ಓಕೆ, ನೆಕ್ಸ್ಟ್. An inflow hydrograph is routed through a reservoir to produce the outflow hydrograph. The peak flow of the inflow hydrograph is P1 and the time of occurrence of the peak is T1, and the peak flow of the outflow hydrograph is P0 and the time occurrence of the peak is T0. Which one of the following statement is correct? ನೋಡಿ, ಇದಕ್ಕೆ ಸಿಂಪಲ್ ಆಗಿ ಹೇಳ್ತೀನಿ. ಇದಕ್ಕೆ ನಾವು ಏನಂತ ಹೇಳ್ಬೋದು, ಇಲ್ಲಿ ನೋಡಿ, ಈ ಡಯಾಗ್ರಾಮ್ನ ಹಾಕ್ತೀನಿ ಇಲ್ಲಿ. ಸೊ ನೀವು ಡಯಾಗ್ರಾಮ್ ನೋಡಿ, ಈ ಡಯಾಗ್ರಾಮ್ ಇದೆಯಲ್ಲ, ಇಲ್ಲಿ ಈ ಥರ ಹೋಗುತ್ತೆ.
ಅದಾದಮೇಲೆ ಇನ್ನೊಂದು ಯಾವ ಥರ ಬರುತ್ತೆ, ಇಲ್ಲೊಂದು ಬರುತ್ತೆ ಈ ಥರ. ಓಕೆ, ಸೊ ಇದೇನಿದೆ ಇದು ಇದು ಸಾರಿ ಇದು ಔಟ್ಫ್ಲೋ, ಇದು ಔಟ್ಫ್ಲೋ ಹೈಡ್ರೋಗ್ರಾಫ್. ಸೊ ಇದು ಇನ್ಫ್ಲೋ ರೈಟ್. ಸೊ ಇವಾಗ ಇದ್ರ ಪ್ರಕಾರ ಏನಾಗುತ್ತೆ ನಮ್ದು ಈ ಕ್ವಶನ್ ಅಲ್ಲಿ ನೋಡಿ, P1 ಅಂತಂದ್ರೆ ಪೀಕ್ ಫ್ಲೋ ಆಫ್ ದ ಇನ್ಫ್ಲೋ ಹೈಡ್ರೋಗ್ರಾಫ್ ರೈಟ್. ಆಮೇಲೆ ಇನ್ನೊಂದು ಯಾವುದು P0 ಯಾವುದು, ಅದು ಬಂದ್ಬಿಟ್ಟು ಔಟ್ಫ್ಲೋ. ಸೊ ಇದ್ರ ಪ್ರಕಾರ ನಾವು ನೋಡಿದಾಗ ಇನ್ಫ್ಲೋ is greater than outflow. Okay, so the T, that is the what is T, that is the what occurrence of the peak. Occurrence of the peak of inflow is less than the occurrence of the outflow. So ಇದಿಷ್ಟು ನೋಡಿದಾಗ ನಮಗೆ ಆನ್ಸರ್ ಬಂದ್ಬಿಡ್ತು ಅಷ್ಟೇ. ಓಕೆ, ಸೊ ಏನು ಬಂದ್ಬಿಡ್ತದು, P1 is greater than P0 and T1 is greater than less than T0. Outflow, inflow. The direct runoff hydrograph due to an isolated storm with an effective rainfall of 2 cm was trapezoidal in shape as shown in figure. The hydrograph corresponds to a catchment area of square kilometer. Right? So ಇದರದು ಹೈಡ್ರೋಗ್ರಾಫ್ ಕ್ಯಾಲ್ಕುಲೇಟ್ ಮಾಡೋದಿದೆ. ಯಾವ ಥರ ಮಾಡೋದು, ಸಿಂಪಲ್ ಆಗಿದೆ ನೋಡಿ. ಎಲ್ಲದಕ್ಕೆ ಯಾಕೆ ಸಿಂಪಲ್ ಹೇಳ್ತೀನಿ ನಾನು, ನಂಗೆ ಗೊತ್ತಿದೆ. ಡಿಫಿಕಲ್ಟ್ ಮಾಡ್ಕೊಳ್ಳೋಕ್ಕೆ ನೀವು ಇದಿರಲ್ಲ, ಸಿಂಪಲ್ ಮಾಡೋಕ್ಕೆ ನಾನು ಹೇಳ್ತೀನಿ. ಓಕೆ, ಇದನ್ನು ಈ ಥರ ಡ್ರಾ ಮಾಡೋಣ. ಸೊ ಇದನ್ನು ಈ ಥರ ನಾನು ಡ್ರಾ ಮಾಡಿದ್ದೀನಿ. ಸೊ ಮೇಲ್ಗಡೆ 4 ಅವರ್ಸ್ ಇದೆ ರೈಟ್. ಸೊ ಕೆಳಗಡೆ 70 ಅವರ್ಸ್ ಟೋಟಲ್ ಇತ್ತು. ಸೊ ಇದು ಎಷ್ಟಿದೆ ನೋಡ್ಕೊಳ್ಬೇಕು. ಸೊ ಇದು 4 ಅವರ್ಸ್ ಇದೆ ಅಂದರೆ ಇದು 4 ಅವರ್ಸು. ಸೊ ಇದೆಷ್ಟಾಗುತ್ತೆ, ಇದು 33, ಇದನ್ನು 33 ಆಗುತ್ತೆ. ಡನ್, ಇಷ್ಟಂತೂ ನಿಮ್ಗೆ ಗೊತ್ತಾಯಿತು. ಓಕೆ, ಸೊ ಇಲ್ಲಿ ಎಷ್ಟಿದೆ, ಇದು 90 ಇದೆ. ಡನ್. ಸೊ ದ ವಾಲ್ಯೂಮ್ ಆಫ್ ರನ್ ಆಫ್ ಏನಿದೆ ಇವಾಗ, ವಾಲ್ಯೂಮ್ ಆಫ್ ರನ್ ಆಫ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಹೈಡ್ರೋಗ್ರಾಫ್. ಸೊ ಏನಾಗುತ್ತೆ ಇವಾಗ, 70 + 4 ಡಿವೈಡೆಡ್ ಬೈ 2 ರೈಟ್, ಇಂಟು 70 + 2 70 + 4 ಆಯ್ತಾ, ಡಿವೈಡೆಡ್ ಬೈ 2 ಇಂಟು 90 ಇಂಟು 60 ಇಂಟು 60 ಆಯ್ತಾ. ಸೊ ಇದು ಎಷ್ಟಾಯಿತು, 119,88,000 ಮೀಟರ್ ಕ್ಯೂಬ್. ಓಕೆ, ಸೊ ಡೆಪ್ತ್ ಆಫ್ ರನ್ ಆಫ್ ಏನಾಗುತ್ತೆ, ಡೆಪ್ತ್ ಆಫ್ ರನ್ ಆಫ್ ಈಕ್ವಲ್ ಟು effective rainfall equals to 2 centimeter. So area of the catchment ಏನು ಬರುತ್ತೆ, area of catchment, volume of runoff divided by depth of runoff ಆಯ್ತಾ. ನನ್ನ ವರ್ಡ್ಸ್ ಕಡೆನೂ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಕೇಳಬೇಕು ನೀವು. ಸೊ 119,88,000 ಡಿವೈಡೆಡ್ ಬೈ 2/100 ಇಂಟು 1/1000 ಸ್ಕ್ವಯರ್. ಓಕೆ, ಸೊ ಎಷ್ಟಾಯ್ತಿದು, 599.4 what kilometer square is the answer for this question. Okay, ಗೊತ್ತಾಯ್ತಾ, 599. Okay, last question of this session. The direct runoff hydrograph of a storm obtained from a catchment is triangular in shape. Okay, ಮತ್ತೆ ಸೇಮ್ ಕ್ವಶನ್ ಕಾಣಿಸ್ತಾ ಇದೆ. has a base period of 80 hours, peak flow rate is 30 meter cube second, catchment area is 86.4, rainfall excess that has resulted above the hydrograph. Right? ಸೊ ನೋಡಿ ಸೇಮ್ ಇದೆ ಇದನ್ನು. ಸೊ ಇದೊಂದು ಟ್ರ್ಯಾಂಗಲ್ ಈ ಥರ. ಸೊ ಇದು 30 ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಇದೆ, ಇದು 80 ಇದೆ. ಸೊ ವಾಲ್ಯೂಮ್ ಆಫ್ ರನ್ ಆಫ್ ಈಕ್ವಲ್ಸ್ ಟು ಏರಿಯಾ ಆಫ್ ಹೈಡ್ರೋಗ್ರಾಫ್ ಆಯ್ತಾ, ಏರಿಯಾ ಆಫ್ ಹೈಡ್ರೋಗ್ರಾಫ್.
ಸೊ ಏನಾಗುತ್ತೆ ಇದು ಹಾಫ್ ಇಂಟು ಬೇಸ್ 30 ಇಂಟು 80 ಇಂಟು 60 ಇಂಟು 60 43 2000 ಸಾರಿ ಇನ್ನೊಂದು 0 ಬರುತ್ತೆ ಮೀಟರ್ ಕ್ಯೂಬ್. ಏರಿಯಾ ಆಫ್ ದಿ ಕ್ಯಾಚ್ಮೆಂಟ್ ಏನಿದೆ, ಏರಿಯಾ ಆಫ್ ಕ್ಯಾಚ್ಮೆಂಟ್ ಕೊಟ್ಟಿದ್ದಾರೆ. ಏರಿಯಾ ಆಫ್ ಕ್ಯಾಚ್ಮೆಂಟ್ ಎಷ್ಟಿದೆ ನೋಡಿ ಪ್ರಾಬ್ಲಮ್ ಅಲ್ಲಿ, ಏರಿಯಾ ಆಫ್ ದಿ ಕ್ಯಾಚ್ಮೆಂಟ್. ಸೊ ಅದು ಎಷ್ಟಿದೆ 86.4 ಕೊಟ್ಟಿರೋದು, 86.4 ಕಿಲೋಮೀಟರ್ ಸ್ಕ್ವೇರ್ ಇದು ಕೊಟ್ಟಿದ್ದಾರೆ. ರೇನ್ಫಾಲ್ ಎಕ್ಸೆಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ರೇನ್ಫಾಲ್ ಎಕ್ಸೆಸ್ ನಾವು ಯಾವ ಥರ ಮಾಡ್ಬೋದು, ಇಕ್ವೇಟ್ ಮಾಡ್ಬೋದು ರನ್ ಆಫ್ಗೆ. ಕರೆಕ್ಟಾ? ಮಳೆ ಜಾಸ್ತಿ ಆಗಿರೋದಾಗ ರನ್ ಆಫ್ ಎಷ್ಟಾಗುತ್ತೆ ಗೊತ್ತಾಗ್ಬಿಡುತ್ತೆ. ಸೊ ಈಕ್ವಲ್ಸ್ ಟು ವಾಲ್ಯೂಮ್ ಆಫ್ ರನ್ ಆಫ್ divided by area of the catchment. Area of catchment. So ಏನಾಗುತ್ತೆ ಇದು 43222 divided by 86.4 into 1000 square. So 0.05 meter equals to 5 centimeter. Right? So 5 centimeter is the answer for this question. Okay, I think ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ 50 ಕ್ವಶನ್ ನಿಮ್ಮ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಇತ್ತು. ಗೊತ್ತಾಯ್ತಾ? ಪೇಷನ್ಸಿಂದ ಯಾರು ನೋಡಿದ್ದೀರಾ 100% ನೀವು ಸಕ್ಸಸ್ ಆಗೇ ಆಗ್ತೀರಾ. ಯಾಕೆಂದರೆ ಇಷ್ಟು ತುಂಬ ಪೇಷನ್ಸ್ ಇಡಬೇಕಾಗುತ್ತೆ ನಾನು ಕ್ಲಾಸ್ ನೋಡೋಕ್ಕೆ. ರೈಟ್? ಸೊ ಥ್ಯಾಂಕ್ ಯು ಸೋ ಮಚ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಗೈಸ್.